असतो मा सद्गमय तमसो मा ज्योतिर्गमय मृत्योर्मा अमृतं गमय। सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्ಮ, ನಿನಗೆ ಅನಂತ ವಂದನೆಗಳು. ನಿನ್ನ ಕೃಪೆ, ಕರುಣೆ, ಪ್ರೀತಿ, ದಯ ನಮ್ಮ ಮೇಲೆ ಸದಾ ಇರಲಿ. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 45ನೇದು, 19ನೇ ಮೈ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ದ್ವಾದಶಿಯ ಮಂಗಳವಾರ. ಸೊ ಇವತ್ತಿನ ಕಾರ್ಯಕ್ರಮ ನಾವು ಮೊದಲು ನಿನ್ನೆದು ಒಂದು ಸ್ವಲ್ಪ ರಿಕ್ಯಾಪ್ ತಗೊಳ್ಳೋಣ. ಆಸೆ ಬಗ್ಗೆ ಏನು, ಅಲ್ಲಿ ಕಾಮ ಅಂತ ಏನು ಹೇಳಿದ್ರು ಅದನ್ನ ಒಂದು ಸ್ವಲ್ಪ ರಿಕ್ಯಾಪ್ ತಗೊಂಡು ಮತ್ತೆ 38, 39 ಇವೆರಡು ಶ್ಲೋಕಗಳು ನೋಡೋಣ. ಸಮಯ ಆದರೆ 40 ಕೂಡ ನೋಡೋಣ. ಆಮೇಲೆ ಮುಖ್ಯವಾಗಿ ನನಗೆ ಇವತ್ತು ಎರಡು ಪ್ರಶ್ನೆ ಉತ್ತರ ಕೊಡೋದಿದೆ. ಒಂದು, ಮಾಯ ಅಂದ್ರೆ ಏನು ಅಂತ ನೆನ್ನೆ ಶ್ರೀಮತಿ ಎಸ್ ಎಚ್ ಸೋಟೂರ್ ಅವ್ರು ಕೇಳಿದ್ರು. ಸೊ ಅದನ್ನ ಒಂದು ಇವತ್ತು ತಿಳ್ಕೊಳ್ಳೋಣ. ಅದು ಬಹಳ ಒಂದು ಮುಖ್ಯವಾದ ಒಂದು ವಿಷಯ ಅದು. ಸೊ ಅದು ಒಂದು. ಎರಡನೇದು, ಈ ಬ್ರಹ್ಮಾಂಡೆ ಮಧ್ಯಮ ಸ್ಥಾನ ಇದೇನಿದೆ ಇದನ್ನೊಂದು ತಿಳ್ಕೊಳ್ಳೋಣ. ಓಕೆ, ಇವಾಗ ಪಾಠ ಆರಂಭ ಮಾಡೋಣ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಈ ಕಾಮ ಏಷ ಕ್ರೋಧ ಏಷ ಅಂತಂತಾರೆ 37 ಶ್ಲೋಕದಲ್ಲಿ. ಇಲ್ಲಿ ಇವ್ರು ಏನ್ ಹೇಳ್ತಾರಂದ್ರೆ, ಕಾಮ ಮತ್ತು ಕ್ರೋಧ ಇವೆರಡು ಬೇರೆನಲ್ಲ, ಎರಡು ಒಂದೇ ಅಂತ ನಂಗೆ ಮಾತಾಡ್ತಾರೆ. ಯಾಕೆ? ಕಾಮ ಅಂದ್ರೆ ನಮಗೊಂದು ಆಸೆ,
ಕಾಮದ ಅರ್ಥ ಏನಂದ್ರೆ ಅತಿ ಹೆಚ್ಚಿನ ಆಸೆ ಇದ್ರೆ ಅದು ಅದೇ ಆಸೆಗೆ ಕಾಮ ಅಂತ ಹೆಸರು ಅಷ್ಟೇ ಬರ್ತದು. ಎಲ್ಲ ವಿಷಯಕ್ಕೆ ಏನೊಂದು ಆಸೆ ಇರುತ್ತೆ ಅದು ಈಡೇರಿದ್ರೆ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು ಅಂದ್ರೆ ನಮಗೆ ಹೆಚ್ಚಿನದು ಆಸೆ ಬರುತ್ತೆ, ಅದು ಲೋಭ. ಯಾವುದೋ ಒಂದು ಸಮಯಕ್ಕೆ ಅಲ್ಲಿ ಬ್ರೇಕ್ ಅಂತೂ ಬರ್ಬೇಕಲ್ಲ. ಪ್ರತಿ ಸರ್ತಿ ನಿಮ್ಗೆ ಆಸೆ ಬಂತು, ನೀವು ಅದನ್ನ ಈಡೇರಿಸಿದ್ರಿ, ಮತ್ತೆ ಇನ್ನೊಂದು ಆಸೆ ಬರುತ್ತೆ, ಅದನ್ನು ಈಡೇರಿಸ್ತೀರಿ. ಈ ತರ 2 ಸರ್ತಿ 3 ಸರ್ತಿ 4 ಸರ್ತಿ 10 ಸರ್ತಿ, ಯಾವಾಗೋ ಒಂದ್ ಸರ್ತಿ ಅದಕ್ಕೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಬ್ರೇಕ್ ಬರುತ್ತೆ. ಆ ಬ್ರೇಕ್ ಬಂದಾಗೆ ಇಲ್ಲಿ ಪರಮಾತ್ಮ ಹೇಳೋದೇನಂದ್ರೆ ಸಹಜವಾಗಿ ನಿಮಗೆ ಅವಾಗ ಕೋಪ ಬರುತ್ತೆ. ನಮಗೆ ಜೀವನದಲ್ಲಿ ಕೋಪ ಬರೋದು ಇದೇ ಕಾರಣಕ್ಕೆ, ಬೇರೆ ಯಾವುದಕ್ಕಲ್ಲ. ನಮ್ಮ ಆಸೆ ಈಡೇರ್ಲಿಲ್ಲ ಅಂದ್ರೆ ನಮಗೆ ಕೋಪ ಬರುತ್ತೆ. ಯಾವುದೇ ತರದ್ದಾಗ್ಬೋದು, ಅದು ಶಾರೀರಿಕ, ಮಾನಸಿಕ, ವೈಯಕ್ತಿಕ, ಇಲ್ಲ ಇನ್ನೊಬ್ರಿಗೆ ಸಂಬಂಧಪಟ್ಟಿದ್ದು ಆಯ್ತು. ನಮಗೆ ನಮ್ಗೆ ಯಾರ ಪ್ರತಿ ಇಷ್ಟ ಇರುತ್ತೋ ಅವ್ರ ಪ್ರತಿನೂ ಯಾರಾದ್ರೂ ತಪ್ಪು ಮಾಡಿದ್ರೆ, ಯಾಕೆ ನಮಗೆಲ್ಲ ಅವ್ರ ಬಗ್ಗೆ ಆಸೆ ಇದೆಯಲ್ಲ. ಸೊ ಇಲ್ಲಿ ಅವ್ರು ಇದೇನಂತಾರಂದ್ರೆ, ಇದು ಒಂಥರ ಇದು ಇವಾಗ ರೀಸೆಂಟ್ ಆಗಿ ನಾವೇನ್ ನೋಡಿದ್ವಿ, ಲಾಸ್ಟ್ ಡಿಕೇಡ್ ಅಲ್ಲಿ ಏಡ್ಸ್ ಬಂತು ನೋಡಿ. ಅಲ್ಲಿ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗ್ಬಿಡುತ್ತಲ್ಲ ಏಡ್ಸ್ ಅಲ್ಲಿ. ಇಮ್ಯುನಿಟಿ ಅಂದ್ರೆ ನಮ್ಮಲ್ಲಿ ಏನು ಬಾಹ್ಯ ಒಂದು ರೋಗದಿಂದ ಯುದ್ಧ ಆಡಿ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವಂತ ಸ್ಟ್ರೆಂತ್ ಏನಿದೆ, ಇಮ್ಯುನಿಟಿ ಸ್ಟ್ರೆಂತ್, ಅದು ಸಂಪೂರ್ಣವಾಗಿ ನಾಶ ಆಗೋಗುತ್ತೆ ಅದರಲ್ಲಿ. ಅದೇ ತರ ಅಂತ ಇಲ್ಲಿ ಹೇಳೋದು. ಆ ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮಲ್ಲಿ ಏನ್ ಆರ್ಮಿ ಅದು ಒಳಗಡೆ ನಮಗೆ ಇಮ್ಯುನಿಟಿ, ಅದೆಲ್ಲ ನಾಶ ಆಗೋಗುತ್ತೆ. ಹಾಗೆ ಇಲ್ಲಿ ಪರಮಾತ್ಮ ಹೇಳೋದೇನು, ನಿನಗೆ ಈ ತರ ಯಾವಾಗ ನಿನಗೆ ಕೋಪ ಬಂತು ಅಂದ್ರೆ, ಆಸೆವರೆಗಿತ್ತು ಓಕೆ, ಬಟ್ ಅದು ಮುಂದೆ ಕೋಪಕ್ಕೆ ಹೋಗುತ್ತಲ್ಲ, ಅದು ಒಂದಲ್ಲ ಒಂದು ಸ್ಟೇಜ್ಗೆ. ಅದು ಹೇಗೆ ಹೇಳ್ತಾರೆ, ದಿ ಇಂಟೆನ್ಸಿಟಿ ಆಫ್ ಆಂಗರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇಂಟೆನ್ಸಿಟಿ ಆಫ್ ಡಿಸೈರ್. ಅಂದ್ರೆ ನಿಮಗೆ ಎಷ್ಟು ಹೆಚ್ಚು ಕೋಪ ಬರುತ್ತೋ ಅದ್ರ ಹಿಂದೆ ಅಷ್ಟು ಹೆಚ್ಚು ಅದರ ಆಸೆ ಇತ್ತು ಅಂತ ಲೆಕ್ಕ. ಅದು ಅಷ್ಟು ಅದು ಒಂದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಅದು. ಸೊ ಅಂದ್ರೇನು, ನಿಮಗೆ ಯಾವಾಗ ಕೋಪ ಬರುತ್ತೆ ಅವಾಗ ನಿಮ್ಮ ಮತಿ ಭ್ರಷ್ಟ ಆಗುತ್ತೆ. ಇದು ಫ್ಯಾಕ್ಟ್. ನಿಮ್ಮ ಮತಿ ಭ್ರಷ್ಟ ಆಯ್ತು ಅಂದ್ರೆ ನಿಮ್ಗೆ ಯಾವುದು ಕಾಣೋದಿಲ್ಲ. ಮೊದಲನೇದಾಗಿ ಏನಾಗುತ್ತೆ, ಮನಸ್ಸಲ್ಲಿ ಏನಾಯ್ತು, ಮತಿ ಭ್ರಷ್ಟ ಆಯ್ತು. ವಾಚ, ಮಾತಿನಲ್ಲಿ ಏನಾಯ್ತು, ಬಾಯಿಗೆ ಬಂದಿದ್ದು ಮಾತಾಡ್ಬಿಡೋದು. ಅಲ್ಲಿ ಏನು ಯಾವುದೇ ತರದ್ದು ಒಂದು ರೆಗ್ಯುಲೇಷನ್ ಇಲ್ಲ, ಒಂದು ಕಂಟ್ರೋಲ್ ಇಲ್ಲ, ನಿಯಮ ಇಲ್ಲ, ಏನಿಲ್ಲ. ಕರ್ಮಣ ಇನ್ನ ಒಂದು ಆ ಲೆವೆಲ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಆ ರೀತಿ ವ್ಯವಹಾರ ಮಾಡ್ಬೋದು. ಯಾವ್ದಾದ್ರು ಒಂದು ಸಾಮಾನು ತಗೊಂಡು ಒಸಿಬೋದು, ಇಲ್ಲ ಕಪಾಳ ಕೊಡಿಬೋದು, ಇಲ್ಲ ಒದಿಬೋದು, ಇಲ್ಲ ಒಂದು ಏನಾದ್ರೂ ಅನಾಹುತ ಮಾಡ್ಬೋದು. ಆತರ ಯಾಕೆ, ಮತಿ ಭ್ರಷ್ಟ ಆಯ್ತು. ಸೊ ಅವ್ರು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಆಸೆಪ್ಪ. ಯಾಕಂದ್ರೆ ಈ ತರ ಯಾಕೆ ಈ ಮನುಷ್ಯ ಮಾಡ್ದ, ಅವನಿಗೆ ಕೋಪ ಬಂತು. ಕೋಪ ಯಾಕೆ ಬಂತು, ಅವನಿಗೆ ಆಸೆ ಈಡೇರ್ಲಿಲ್ಲ. ಇವಾಗ ನಿಮ್ಮ ಹತ್ರ ಒಳ್ಳೆ ಯೌವನದಲ್ಲಿರ್ತಕ್ಕಂಥ ಹುಡುಗ ಇದಾನಂದ್ರಿ, ಒಂದ್ 20-25 ವಯಸ್ಸಿನ ಹುಡುಗ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾನೆ, ಹೊಸ ಕಾರು. ಘಾಟ್ ಸೆಕ್ಷನ್ ಅಲ್ಲಿ ಇನ್ನ ಸ್ಪೀಡು, ಯೌವನ ಅಂತ ಯಾಕೆ ಹೇಳೋದಂದ್ರೆ ಸ್ಪೀಡ್ ಅಲ್ಲ, ಆ ವಯಸ್ಸಿನಲ್ಲಿ ಸ್ಪೀಡ್ ನಲ್ಲಿ ಗಾಡಿನ ಇಳಿಸ್ತಾ ಇದ್ದಾನೆ. ರಾತ್ರಿ ಸಮಯ, ಹೊಸ ಕಾರಲ್ಲ, ಎಲ್ಲ ಜೋಶ್ನಾಗಿದೆ ಕಾರು, ಅವನು ಜೋಶ್ನಾಗಿದ್ದಾನೆ. ಎಲ್ಲ ಹೇರ್ ಪಿನ್ ಬೆಂಡ್ಸ್ ಬರ್ತಾ ಇದಾವೆ. ಅದು ಏನು ಕಂಟ್ರೋಲ್ ಚೆನ್ನಾಗಿರುತ್ತಲ್ಲ ವೆಹಿಕಲ್ದು ಮೇಲೆ, ಹೊಸ ಕಾರ್ ಇರೋದ್ರಿಂದ ಕೂಡ ಓಡಿಸೋದು ಕೂಡ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಸಡನ್ ಆಗಿ ಅವ್ನಿಗೆ ಏನಾಗ್ಬಿಡುತ್ತೆ, ಆ ಹೆಡ್ಲೈಟ್ ಏನ್ ಲೂಸ್ ಕಾಂಟ್ಯಾಕ್ಟ್ ಇತ್ತು ಅನ್ನೋ ಅದು ಬಂದ್ ಆಗ್ಬಿಡ್ತದೆ. ಅವಾಗ ಏನಾಗುತ್ತಲ್ಲಿ, ಕೆಲವೇ ಕ್ಷಣಗಳು, ಆ ಯಾವಾಗ ಅದು ಹೆಡ್ಲೈಟ್
ಆಫ್ ಆಯ್ತು, ಇವನ ಟರ್ನಿಂಗ್ ನಲ್ಲಿ ಇದಾನನ್ರಿ, ಅಂತ ಟೈಮಲ್ಲಿ ಅದು ಆಫ್ ಆದ ತಕ್ಷಣ ಇವನು ಮತ್ತೆ ಘಾಟ್ ಕೆಳಗೆ ಸೀದಾ. ಸೊ ನಮ್ಮ ಈ ಕಾರನ ಒಂದು ದೇಹಕ್ಕೆ ಆ ಹೆಡ್ಲೈಟ್ ಅನ್ನೋದು ನಮಗೆ ನಮ್ಮ ಬುದ್ಧಿಶಕ್ತಿ. ಅದು ಕೋಪದಿಂದ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಅದು ಕಮ್ಮಿ ಆಗುತ್ತೆ. ಇವಾಗ ಇರೋದೇ ನಮಗೆ ಕಮ್ಮಿ ಬುದ್ಧಿ ಇದೆ ಅಂದ್ರೆ ಅದರಲ್ಲಿ ಕೋಪ ಬಂತಂದ್ರೂ ಮುಗದೇ ಹೋಯ್ತು. ಇನ್ನ ಬುದ್ಧಿವಂತಿಗೆ ಇತ್ತು, ಅವ್ರಿಗೆ ಕೋಪ ಬಂದ್ರೆ ಸ್ವಲ್ಪನ ಬುದ್ಧಿ ಉಳಿಬಹುದು, ಅದೊಂದು ಚಾನ್ಸ್ ಉಂಟು. ಸೊ ಇಲ್ಲಿ ಹೇಳ್ತಾರೆ, ಈ ಒಂದು ಕಾಮದಿಂದ ಅನಾಹುತಗಳು ಸಾಕಷ್ಟು ಆಗ್ಲಿಕ್ಕುಂಟು. ಅದಕ್ಕೆ ಇದರ ಒಂದು ಗ್ರಿಪ್ನಲ್ಲಿ ನೀನ್ ಸಿಗ್ಬೇಡ. ನೀನು ಎಷ್ಟನ ಪ್ರಯತ್ನ ಮಾಡು, ಎಷ್ಟನ ನೀನು ಇದಕ್ಕೆ ಈ ಒಂದು ಇಚ್ಛೆಗೆ ಕಾಮಕ್ಕೆ ನೀನು ಈಡೇರಿಸು, ಮತ್ತೆ ಬರುತ್ತೆ. ಯಾಕೆ ಇದ್ರಾಗ ಹೋಗ್ತೀಯ? ನಿನಗೇನು ಹಿಂದೆ ಎಲ್ಲ ನಾವು ಹೇಳಿದೀವಲ್ಲ, ಶಾಸ್ತ್ರದ ಪ್ರಕಾರ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಆ ಒಂದು ಗೈಡ್ಲೈನ್ಸ್ನಾಗೆ ನಿನಗೆ ಹೇಳ್ಕೊಟ್ಟ ಪ್ರಕಾರ ನೀನ್ ಮಾಡ್ತಾ ಹೋಗೋ. ನಿನ್ ಜೀವನ ಚೆನ್ನಾಗಿರುತ್ತೆ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಸು ಶಾಂತಿಯಾಗಿರುತ್ತೆ, ನಿನ್ನ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ನಾವೆಲ್ಲ ಕೆಟ್ಟ ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅವ್ರು ನಮ್ಗೆ ಏನ್ ಹೇಳ್ತಾರೆ ಕೊನೆಗೆ? ನಾವೇನೇನು ಊಟ ಮಾಡ್ತಿದ್ವಿ, ಯಾವ್ಯಾವ ರೀತಿ ನಾವು ಜೀವನ ಮಾಡ್ತಿದ್ವಿ ಅದನ್ನೆಲ್ಲ ತಿದ್ಕೊಳ್ಳಿ ಅಂತ ಅವ್ರು ಹೇಳ್ತಾರಲ್ಲ. ಮತ್ತೆ ಯಾವತ್ತು ನಾವು ಏನು ವ್ಯಾಯಾಮ ಮಾಡಿಲ್ಲ ಅಂದ್ರೆ, ಇಲ್ಲ ಮಿನಿಮಮ್ ನೀವು 1 hour ವಾಕಿಂಗ್ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಆ ಎಲ್ಲ ಕೆಟ್ಟೋದ್ಮೇಲೆ ನಾವು ತಿಳ್ಕೊಳ್ಳೋದಕ್ಕಿಂತ ನಮ್ ಪುಣ್ಯ ಭಗವಂತ ನಮ್ಗೆ ಇವಾಗ ಹೇಳ್ತಾ ಇದ್ದಾನೆ, ಆಯ್ತಪ್ಪ ನಿನ್ ಹಿಂದೆ ಎಷ್ಟು ವರ್ಷ ಆಗಿದೆಯೋ ಆಗ್ಲಿ, ಇವಾಗಾದ್ರೂ ನೀನ್ ಈ ರೀತಿ ಮಾಡು, ಇಲ್ಲ ಅಂದ್ರೆ ನಿನಗೆ ಇದರಿಂದ ಮುಂದೆ ದಾರಿ ಇಲ್ಲ, ಇದು ತಿಳ್ಕ ನೀನು. ಸೊ ಇಲ್ಲಿ 38ನೇ ಶ್ಲೋಕದಲ್ಲಿ ಅದನ್ನ ಮತ್ತೆ ಈ ಒಂದು ನಿನ್ನ ಆಸೆನ ನೀನು ಎಷ್ಟು ಅದಕ್ಕೆ ನೀನು ಬೆಂಬಲ ಕೊಟ್ಟಿದೀಯಾ, ಎಷ್ಟು ಅದಕ್ಕೆ ನೀನು ನೀರು ಹಾಕಿದೀಯಾ, ಅದ್ರ ಪ್ರಕಾರ 3 ಲೆವೆಲ್ ಅಲ್ಲಿ ಪರಮಾತ್ಮ ದೃಷ್ಟಾಂತಗಳನ್ನ ಕೊಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದನ್ನ ತಿಳ್ಕೊಳ್ಳೋಣ. 38ನೇ ಶ್ಲೋಕ 3ನೇ ಚಾಪ್ಟರ್. ಧೂಮೇನಾವ್ರಿಯತೆ ವನ್ಯರ್ ಯಥಾದರ್ಶೋ ಮಲೇನ ಚ ಯತೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಇಲ್ಲಿ ಪರಮಾತ್ಮ ನಮಗೆ 3 ವಿಷಯ ಹೇಳ್ತಾ ಇದ್ದಾರೆ ಇಲ್ಲಿ ದೃಷ್ಟಾಂತ. ಒಂದು, ಹೇಗೆ ಒಂದು ಬೆಂಕಿಯನ್ನ ಹೊಗೆ ಮುಚ್ಚಿರುತ್ತೋ, ಇದು 1ನೇ ದೃಷ್ಟಾಂತ ಕೊಟ್ಟಿದ್ದು. 2ನೇದು, ಹೇಗೆ ಒಂದು ಕನ್ನಡಿಯನ್ನು ಧೂಳು ಮುಚ್ಚಿರುತ್ತೋ 2ನೇದು. 3ನೇದು, ಹೇಗೆ ಒಂದು ಬೆಳಿತಕ್ಕಂಥ ಜೀವ ಗರ್ಭದಲ್ಲಿರುತ್ತೋ ಅಂತೇಳಿ ಈ 3 ಕೊಟ್ಟು ಏನಂತಾರೆ, ಹಾಗೆಯೇ ಈ ಒಂದು ಆಸೆ ಅನ್ನೋದೇನಿದೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಬೇರೆ ಬೇರೆ ಮಟ್ಟಕ್ಕೆ ಇದು ಪರಿಣಾಮ ಇಲ್ಲ ಕೆಡುಕು ಉಂಟು ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೋಣ. ಇವಾಗ ನಮಗೆ ಆಸೆ ಇದೆ, ಆಸೆಯಿಂದ ಏನ್ ಬಂತು? ಕೋಪ. ಕಾಮೇಶ ಕ್ರೋಧೇಶ ಅಂತಾರಲ್ಲ, ಅವ್ರು ಒಟ್ಟಿಗೆ ಅಂತಾರ ಅವನ್ನ.
ನಿನಗೆ ಆಸೆ ಇದೆ ಅಂದ್ರೆ ನಿನಗೆ ಕೋಪ ಗ್ಯಾರಂಟಿ, ಬಿಟ್ಬಿಡು ಅದನ್ನ. ಅದು ಈ ಬರೇ ಆಸೆ ಇಟ್ಕೊಂಡು ನನಗೆ ಕೋಪ ಇಲ್ಲದೆ ಇರೋಕ್ ಸಾಧ್ಯನೇ ಇಲ್ಲ. ನಿನಗೆ ಕೋಪ ಹೋಗ್ಬೇಕಂದ್ರೆ ನಿನಗೆ ಆಸೆ ಹೋಗ್ಬೇಕು. ಸೊ ಇವು ಎರಡು ಇದ್ದಾಗ ಏನಾಯ್ತು, ಕೋಪ ಬಂತು. ಕೋಪ ಬಂದಾಗ ನಿನಗೆ ಬುದ್ಧಿಶಕ್ತಿ ಇತ್ತು, ಆ ಬುದ್ಧಿಶಕ್ತಿ ಭ್ರಷ್ಟ ಆಯ್ತು ಅದು. ಸೊ ಈ ಬುದ್ಧಿಶಕ್ತಿ ಏನು ಭ್ರಷ್ಟ ಆಗುತ್ತೆ, 3 ಲೆವೆಲ್ ಅಲ್ಲಿ ಭ್ರಷ್ಟ ಆಗುತ್ತೆ. ಹೇಗೆ? ಇವಾಗ ಬೆಂಕಿ ಇದೆ, ಅದ್ರ ಸುತ್ತಲೂ ಹೊಗೆ ಇದೆ. ಸ್ವಲ್ಪ ಗಾಳಿ ಬಂದ್ರೆ ಅದು ಹೇಗೆ ಆ ಹೊಗೆ ಅಲ್ಲಿಂದ ಹೋಗ್ಬಿಡುತ್ತೆ ನೋಡಿ. ಹೊಗೆ ಹೋಯ್ತು, ಅವಾಗ ನಿಮಗೆ ಬೆಂಕಿ ತನ್ನಷ್ಟಾನೆ ಚೆನ್ನಾಗಿ ಕಾಣಿಸುತ್ತೆ ಬೆಂಕಿ. ಸ್ವಲ್ಪ ಗಾಳಿ ಕೊಡ್ಬೇಕು. ಸೊ ಅವ್ರಂತಾರೆ, ಸಾತ್ವಿಕ ಮನಸ್ಸಿದ್ದವರಿಗೆ ಆಸೆಗಳಿರುತ್ತೆ, ಆದ್ರೆ ಬಹಳ ಪ್ರಬಲವಾದ್ದೇನಲ್ಲ. ಅವರು ಆದ್ರೂ ಸರಿ ಬಿಟ್ಟರು ಸರಿ ಅನ್ನಂಗೆ ಇಲ್ಲ, ಸಣ್ಣ ಪುಟ್ಟ ಆಸೆಗಳು ಅವ್ರದ್ದು. ಅದೇನಾಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ನೀವು ಗಾಳಿ ಹಾಕ್ಬಿಟ್ರೆ ಅದು ಹೇಗೆ ಬೆಂಕಿ ಮತ್ತೆ ಕಾಣಿಸುತ್ತೋ ನಿಮಗೆ, ಹಾಗೆ ಸಾತ್ವಿಕ ಜನರ ಆಸೆ ತೊಂದರೆ ಏನಿಲ್ಲ ಜಾಸ್ತಿ, ಅದು ಹೊರಟೋಗುತ್ತೆ. ಇನ್ನ ಎರಡನೇದು ರಾಜಸಿಕರು. ಯಾರಲ್ಲಿ ನಾನು ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಛಲ ಇರುತ್ತೆ, ಅವರಲ್ಲಿ ಏನಾಗುತ್ತೆ ನೋಡಿ, ಒಂದು ಕನ್ನಡಿಯ ಮೇಲೆ ಧೂಳು ಕೂತಾಗೆ. ಧೂಳು ಕೂತ್ ಕನ್ನಡಿಯಿಂದ ನೀವು ಏನಾದ್ರೂ ಮುಖ ನೋಡ್ಕೊಂಡ್ರೆ ಏನು ಕಾಣಂಗಿಲ್ಲ ಅದ್ರಲ್ಲಿ ಸರಿಯಾಗಿ. ಅವಾಗ ಏನ್ ಮಾಡ್ಬೇಕು, ನೀವೊಂದ್ ಸ್ವಲ್ಪ ಬಟ್ಟೆ ತಗೊಂಡು ನೀರ್ ತಗೊಂಡು ಅದನ್ನ ಹಾಕಿ ಉಜ್ಜಿ, ಇನ್ನ ಸ್ವಲ್ಪ ಬಹಳನೇ ಗಟ್ಟಿ ಇತ್ತು ಅಂದ್ರೆ ಸ್ವಲ್ಪ ಸೋಪ್ ನೀರ್ ಹಾಕಿ ಅದನ್ನ ತಿಕ್ಕಿ ಒರೆಸಿದ್ರೆ ಅವಾಗ ಏನಾಗುತ್ತೆ, ಸ್ಪಷ್ಟವಾಗಿ ನಿಮ್ಮ ಮುಖ ಕಾಣುತ್ತೆ ಅದ್ರಲ್ಲಿ. ಅಂದ್ರೆ ಇಲ್ಲೇನಾಯ್ತು, ಇಂಥವ್ರ ಆಸೆಗೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಸುಮ್ನೆ ಉಫ್ ಅಂತಂದ್ರೆ ಹೆಂಗೆ ಗಾಳಿಗೆ ಅದು ಎಲ್ಲ ಹೊಗೆ ಹೋಯ್ತು ಹಂಗೋಗೋದಿಲ್ಲ. ಅದು ಉಫ್ ಅಂತಂದ್ರೆ ಅದನ್ನ ಎಷ್ಟು ನೀವು ಒಂದು ತೂಫಾನ್ ಬರ್ಲಿ ಕನ್ನಡಿ ಮೇಲೆ ಇರೋದು ಧೂಳ ಹೋಗೋದಿಲ್ಲ. ಉಫ್ ಅನ್ನೋದಂತೂ ದೂರ ಆಯ್ತು ಅದು. ಸೊ ಅಲ್ಲಿ ನೀವೇನೈತೆ ಸ್ವಲ್ಪ ಪ್ರಯತ್ನ, ಬಟ್ಟೆ ತಗೊಳ್ಳೋದು, ಸಬ್ಬೆ ನೀರು ತಗೊಳ್ಳೋದು, ಮತ್ತೆ ಸ್ವಲ್ಪ ಪೇಪರ್ ತಗೊಳ್ಳೋದು, ತಗೊಂಡು ತಿಕ್ಕಿ ಮಾಡಿ ಎಲ್ಲ ಮಾಡೋದು ಸ್ವಲ್ಪ ಪ್ರಯತ್ನ. ಅದು ರಾಜಸಿಕ ಯಾರ ಮನಸ್ಸಿರುತ್ತೋ, ಇಲ್ಲ ಸ್ವಲ್ಪ ಆಸೆ ನಿಮ್ಮಲ್ಲಿ ಪ್ರಬಲವಾಗಿರುತ್ತೆ. 3 ಪ್ರಮಾಣ ಅಲ್ಲ, ಒಂದು ಸ್ವಲ್ಪ ಪ್ರಮಾಣ, ಇದು ಮಧ್ಯಮ ಪ್ರಮಾಣ. ಇದು ಆಸೆ ಆಗ್ಲೇ ನಿಮ್ಮಲ್ಲಿ ಪ್ರಬಲ ಆಗ್ತಾ ಇದೆ. ಇದು ಅಂತಲ್ಲಿ ಕನ್ನಡೆ ಮತ್ತು ಈ ಧೂಳದ್ದು ದೃಷ್ಟಾಂತ ಕೊಟ್ಟರು ಭಗವಂತ. ಆದ್ರೆ ಅದೇ ಆಸೆ ಹೇಗೆ ತಾಮಸಿಕರಲ್ಲಿದೆ ಅಂದ್ರೆ, ಬಹಳ ದಿವಸದಿಂದ ಅವ್ರದ್ದು ಅದು ಅಭ್ಯಾಸ ಇರುತ್ತೆ ಅವ್ರದ್ದು, ಇಲ್ಲ ಅಭ್ಯಾಸ ಪ್ರಬಲವಾಗಿದೆ ಅವರಲ್ಲಿ. ಅವ್ರದ್ದು ಹೇಗೆ ಅಂದ್ರೆ, ಅದು ಗರ್ಭದಲ್ಲಿರ್ತಕ್ಕಂಥ ಶಿಶು ಇದ್ದ ಹಾಗೆ. ಅದು ಅದನ್ನ ನೀವು ಈ ತರ ಗಾಳಿ ಹಾಕಿ ಇಲ್ಲ ಏನೈತೆ ಪೇಪರ್ ತಗೊಂಡು ಬಟ್ಟೆ ತಗೊಂಡು ನಾವು ಒರೆಸಿದ್ರೆ ಹೋಗುತ್ತೆ ಅನ್ನಂಗಿಲ್ಲ. ಅದು ಕಾಯ್ಬೇಕು. ಅದನ್ನ 3 ತಿಂಗಳದಲ್ಲಿದ್ರೆ ಇನ್ನು 6 ತಿಂಗಳು ಕಾಯ್ಬೇಕು ಮಗು ಹೊರಗೆ ಬರಕ್ಕೆ. ಅಂದ್ರೆ ಅದಕ್ಕೆ ಸಮಯ ಹಿಡಿಯುತ್ತೆ ಅಂತ ಈ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಅಷ್ಟೇ, ಸುಮ್ಮನೆ ಬರೋದಿಲ್ಲ. ಸೊ ನೀವು ಈ ಆಸೆಗಳನ್ನ ಯಾವ ರೀತಿ ನೀವು ಬೆಳೆಸ್ತೀರಿ, ಆ ಪ್ರಕಾರ ಅವು ನಿಮ್ಮಲ್ಲಿ ಒಂದು ಬೇರು ಊರಿ ನಿಮ್ಮನ್ನ ಕಾಡಿಸ್ತಾ ಇರುತ್ತವೆ. ಏನೋ ನಾನು ಬಹಳ ಪ್ರಬಲವಾದ ಆಸೆ ಇದೆ, ನಾನು ಏನ್ ದಿಢೀರ್ ಅಂತ ತೆಗೆದು ಬಿಡ್ತೀನಿ ಅಂತ ನಿಮ್ಮಲ್ಲಿ ಮನಸ್ಸಿನಲ್ಲಿ ಇತ್ತು ಅಂದ್ರೆ ಹೋಗೋದಿಲ್ಲ ಅಂತ ಇಲ್ಲೇ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿನ್ನೆ ಮೊನ್ನೆ ಬಂದಿತ್ತು, ನಿನ್ ಗಾಳಿ ಊದ್ದಂಗ್ ಊದ್ಬಿಡು, ಅದು ಹೋಗ್ಬಿಡುತ್ತೆ. ಒಂದು ವಾರ ತಿಂಗಳದಿಂದ ಇತ್ತು, ಪರವಾಗಿಲ್ಲ, ಸ್ವಲ್ಪ ಪ್ರಯತ್ನ ಮಾಡು, ಅದನ್ನ ಉಜ್ಜು, ಕನ್ನಡಿನ ಉಜ್ಜೋದು ಹೋದಂಗೆ ಅದು ಧೂಳ ಹೋಗುತ್ತೆ. ಆದ್ರೆ ಬಹಳ ವರ್ಷಗಳಿಂದ ಇದ್ದಿದ್ದು ನಿನಗೆ ಬಹಳ ಪ್ರಯತ್ನ ಮಾಡ್ಬೇಕು, ನೀನು ಕಾಯ್ಬೇಕು ಕೂಡ ಅಂತ ಇಲ್ಲಿ ಅದನ್ನ ಹೇಳಿ ಅವರು ತಿಳಿಸ್ತಾರೆ. ಈ ತರ 3 ಲೆವೆಲ್ ಇರುತ್ತೆ ಆಸೆಯಲ್ಲಿ. ಅದು ಎಷ್ಟ್ರ ಮಟ್ಟಿಗೆ ಪ್ರಬಲವಾಗಿದೆಯೋ ಅಷ್ಟ್ರ ಮಟ್ಟಿಗೆ ನಿನಗೆ ತೊಂದರೆ ಆಗುತ್ತೆ ಅದನ್ನ ತೆಗಿಲಿಕ್ಕೆ. ಇನ್ನೊಂದು ದೃಷ್ಟಾಂತ ನಿಮಗೆ ಕೊಡ್ಬೇಕು ಅಂತಂದ್ರೆ, ಒಂದು ವ್ಯಕ್ತಿ ಸಾಯಂಕಾಲದ ಸಮಯಕ್ಕೆ ಅವನು ಊರಿಗೆ ಹೋಗ್ಬೇಕು ಅಂತ ಹೊರಟಿರ್ತಾನೆ. ಅವನು ಬೇರೆ ಊರಿಗೆ ಬಂದಿರ್ತಾನೆ. ಹಳೆ ಹಿಂದಿನ ಕಾಲದ್ದು ಕಥೆ ಇದು. ಸೊ ಹೋಗ್ಲಿಕ್ಕೆ ಏನ್ ಮಾಡ್ತಾನೆ, ಇನ್ನ ಆಯ್ತು, ಅದು ಯಾವ್ದು ಹತ್ತಿರದ ದಾರಿ ಇರುತ್ತೋ ಆ ದಾರಿ ಹಿಡ್ಕೊಂಡು ಹೋಗೋಣ, ಬೇರೆ ಊರು ಮುಟ್ತೀನಿ, ಬಹಳ ತಡ ಆಗೋಗಿದೆ ಅಂತೇಳಿ ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಹಾಗೆ ಸೂರ್ಯಾಸ್ತ ಕೂಡ ಆಗ್ತಾ ಇದೆ, ಲೈಟ್ ಕೂಡ ಕಮ್ಮಿ ಆಗ್ತದೆ.
ಒಂದು ಕಡೆ ಏನಾಯ್ತು, ಅವನಿಗೆ ದಾರಿ ತಪ್ಪಿ ಬಿಡುತ್ತೆ. ದಾರಿ ತಪ್ಪಿದ ತಕ್ಷಣ ನೋಡ್ತಾನೆ, ಅವನು ಒಂದು ಕಾಡಿನಲ್ಲಿ ಬಂದ್ಬಿಟ್ಟಿರ್ತಾನೆ. ಅಲ್ಲಿ ಹಿಂದ್ಗಡೆ ಪ್ರಾಣಿಗಳು ಕಲೆ ಬಿದ್ಬಿಟ್ಟಿದಾವೆ, ಕ್ರೂರ ಮೃಗಗಳು. ಶಬ್ದ ಕೇಳಿಸ್ತಾ ಇದೆ, ಎಲ್ಲೋ ದೂರದಿಂದ ಓಡ್ ಬಂದಂಗೆ ಕಾಣಿಸ್ತಾ ಇದೆ. ಓ ಅಂತ ಇವನು ಜೋರಾಗಿ ಓಡ್ತಾ ಇದ್ದಾನೆ. ಹಾಗೆ ಇಲ್ಲಿ ನೋಡ್ತಾನೆ, ಒಂದೇನೋ ಒಂಥರ ಒಂದು ಪಿಶಾಚಿ ತರ ಒಂದು ರೂಪ ಕಾಣಿಸುತ್ತಲ್ಲಿ. ಅದನ್ನ ತಪ್ಸ್ಕೊಳ್ಳೋದಕ್ಕೆ ಇನ್ನೊಂದು ದಾರಿಗೆ ಓಡ್ತಾನೆ. ಮೊದ್ಲೇ ಅವನಿಗೆ ಎಲ್ಲಿಗೆ ಹೋಗಿದಾನೆ ಗೊತ್ತಿಲ್ಲ, ಕಾಡ್ನಲ್ಲಿ ಹೋಗ್ಬಿಟ್ಟಿದ್ದಾನೆ. ದಾರಿ ಅಂತೂ ಈ ಕಡೆ ಆ ಕಡೆ ಆಗಿ ಕೊನೆಗೆ ಕತ್ಲಾಗೋಗುತ್ತೆ. ಏನು ಸರಿ ಕಾಣಿಸ್ತಾ ಇಲ್ಲ ಅವನಿಗೆ. ಒಂದ್ ಕಡೆ ಪಿಶಾಚಿಯ ನಂಗೆ ದೃಶ್ಯ, ಇನ್ನೊಂದ್ ಕಡೆ ಕಾಡು ಪ್ರಾಣಿಗಳು. ಇಂಥದ್ರಲ್ಲಿ ಹೋಗಿ ಒಂದು ತೆಗ್ನಾಗ ಬಿದ್ಬಿಡ್ತಾನೆ, ಒಂದು ಹಳೇ ಬಾವಿಯಲ್ಲೆಲ್ಲ ಅಲ್ಲಿ ಆ ಬಾವಿಯಲ್ಲಿ ಬೀಳ್ತಾನೆ. ಏನಾಗತ್ತಂದ್ರೆ ಅವನ ಪುಣ್ಯಕ್ಕೆ ಆ ಬಾವಿಯಲ್ಲಿ ಒಳಗಡೆ ಏನೋ ಕೆಲವು ಗಿಡಗಳದ್ದು ಬೇರೆ ಇರುತ್ತಲ್ಲ, ಆ ಬೇರು ಇವನ್ನ ಕಾಲಿಗೆ ಸುತ್ತಕೊಂಡು ಅವನಿಗೆ ಕೆಳಗ್ ಬೀಳಾರ್ದಂಗೆ ಅಲ್ಲಿ ಮಧ್ಯದಲ್ಲಿ ನೇತಾಕ್ದಂಗೆ ಆಯ್ತು. ಅಂದ್ರೆ ಏನಾಯ್ತು, ಒಂದು ತಲೆ ಕೆಳಗಿದೆ, ಕಾಲ್ ಮೇಲಿದೆ. ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಬೆಳಕು, ಹುಣ್ಣಿಮೆ ಇತ್ತೇನೋ, ಬೆಳದಿಂಗಳು. ಏನಾಗಿದೆ ಒಂದು ಪರಿಸ್ಥಿತಿ, ಕೆಳಗಡೆ ತಲೆ ಮೇಲೆ ಕಾಲು ಸಿಗಾಕೊಂಡಿದ್ದಾನೆ. ಹೆಂಗೆ ಹೊರಗೆ ಬರೋದು ಇವಾಗ? ಅಂಥದ್ರಲ್ಲಿ ನೋಡ್ತಾನೆ ಕೆಳಗಡೆ ಹಾವುಗಳು, ಬಸ್ ಅಂತ ಹಾವುಗಳಿದಾವೆ ಕೆಳಗಡೆ ನೋಡಿದ್ರೆ ಹಾವಿದೆ. ಮೇಲೆ ಕಾಲ ಹತ್ರ ನೋಡ್ತಾನೆ 2 ಇಲಿಗಳು, ಒಂದು ಬಿಳೆ ಇಲಿ, ಒಂದು ಕರ್ರನ್ ಇಲಿ. ಏನ್ ಮಾಡ್ತಾ ಇದೆ, ಆ ಬೇರನ್ ಕಡಿತಾ ಇದೆ. ಅಷ್ಟ್ರಲ್ಲೇ ಅದು ಏನು ಯಾವ್ದು ಮುಟ್ಟಿದ್ನೋ ಏನೋ, ಅಲ್ಲೆಲ್ಲ ಜೇನ್ದು ಇದಿತ್ತೇನೋ, ಏನೋ ಗೂಡಿತ್ತೇನೋ, ಆ ಜೇನಿನ ನೊಣಗಳೆಲ್ಲ ಬಂದು ಕಚ್ಚುತ್ತಾ ಇದಾವೆ ಅವನ ಮಕ್ಕದ ಮೇಲೆಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವನ್ ಮುಖದ ಮೇಲೆ ಒಂದು ನಗು, ಒಂಥರ ಖುಷಿ. ಏನಪ್ಪಾ ಇದು, ಇವನಿಗೆ ಇಂಥ ಪರಿಸ್ಥಿತಿಯಲ್ಲಿ ಖುಷಿಯಾಗಂತದ್ದೇನಿದೆ ಅಂದ್ರೆ ಏನದ ಮೇಲೆ ಜೇನು ಗೂಡೇನಿತ್ತಲ್ಲ, ಅದಕ್ಕೆ ಅವನು ಕಾಲ್ ತಾಕಿ ಬಂದಿರ್ತಾನೆ. ಹಾಗಾಗಿ ಅವೆಲ್ಲ ಜೇನಿನ ನೊಣ ಇವನ್ ಮೇಲೆ ಬಂದ್ಬಿಟ್ಟಿರ್ತಾವೆ. ಅದರಿಂದ ಜೇನಿನ ಒಂದು ಹನಿಗಳು ಬೀಳ್ತಾ ಇರುತ್ತೆ. ಇದು ಇವನ್ ನಾಲ್ಗೆ ಚಾಚಿ ಅದನ್ನ ಬಾಯಿನಾಗ ಬೀಳ್ತೈತದ ಅವನಿಗೆ. ಅದನ್ನ ನೆಕ್ತಾ ಇರ್ಬೇಕಾದ್ರೆ ಇವನಿಗೇನೋ ಒಂಥರ ಖುಷಿ. ಈ ಖುಷಿಯಲ್ಲಿ ಏನ್ ಮಾಡ್ತಾನೆ ಇವನು, ಆ ಪ್ರಾಣಿಗಳೇನು ಅವನಿಗೆ ಕಲೆ ಬಿದ್ದಿದ್ದು ಅದನ್ನ ಮರ್ತ, ಆ ಪಿಶಾಚಿ ಏನಿತ್ತು ಅದನ್ನ ಮರ್ತ, ಕೆಳಗಡೆ ಹಾವುಗಳೇನಿದಾವೆ ಅದನ್ನು ಮರ್ತ, ಆ ಇಲಿಗಳನ್ನ ಮರ್ತ, ಆ ಜೇನಿನ ನೊಣಗಳನ್ನ ಕೂಡ ಮರ್ತ್ಬಿಟ್ಟ. ಅದು ಆಸೆ ಐತಲ್ಲ. ಅಂದ್ರೆ ಈ ನಮ್ಮ ಇಂದ್ರಿಯಗಳ ಆಸೆಯನ್ನು ನಾವು ಯಾವಾಗ ಈಡೇರಿಸ್ತೀವೋ ಅದು ಕೊಡ್ತಕ್ಕಂಥ ಖುಷಿ ಅನ್ನೋದನ್ನ ಇಲ್ಲಿ ಈ ದೃಷ್ಟಾಂತದಾಗ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಏನ್ ತಿಳ್ಕೋಬೇಕು, ನಮ್ಮ ಎಲ್ಲರ ಒಂದು ಸ್ಥಿತಿ ಏನಿದೆ ಮಾನವರದು, ಈ ಆಸೆಯ ಒಂದು ಒಳಗಾಗಿ ನಾವು ಸಿಗಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಹೇಗೆ ಆ ಒಂದು ಕಾಡು, ಈ ಒಂದು ಸಂಸಾರ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಕಾಡಂದ್ಮೇಲೆ ಹೆಜ್ಜೆ ಹೆಜ್ಜೆಗೂ ಭಯ ಇದೆಯಲ್ಲ, ಡೇಂಜರ್ ಇದೆಯಲ್ಲ. ಇದು ನಮ್ಮ ಇರ್ತಕ್ಕಂಥ ಸಂಸಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದು ಡೇಂಜರ್. ನಮ್ಮ ಹಿಂದ್ಗಡೆ ಏನು ಆ ಕ್ರೂರ ಮೃಗಗಳು ಬಿದ್ದಿದ್ದಾವೆ, ನಮಗೆ ರೋಗಗಳು, ಸಮಯಕ್ಕೆ ನಮ್ಮ ರೋಗಗಳು ನಮ್ಮ ಕಲೆ ಬಿದ್ದಿರ್ತಾವೆ ಜೀವನದಲ್ಲಿ. ಎಲ್ಲಿವರೆಗೆ? ಕೊನೆಯವರೆಗೂ, ಸಾವಿನವರೆಗೂ ಕಲೆ ಬಿದ್ದಿರ್ತಾವೆ ನಮಗೆ. ಆ ಒಂದು ಪಿಶಾಚಿ ಅಂತ ಏನೋ ಒಂದು ಇಲ್ಲಿ ದೃಷ್ಟಾಂತ ತೋರಿಸಿದ್ದಾರೆ, ಅದು ಒಂದು ವೃದ್ಧಾಪ್ಯ ಅಂತ ಇಲ್ಲಿ ದೃಷ್ಟಾಂತದಲ್ಲಿ ಹೇಳೋದು. ಅಂದ್ರೆ ಏನೋ ಅದು ಕಾಯ್ತಾ ಇದೆ, ನಿನಗೆ ಬರುತ್ತೆ, ಅದು ಇವತ್ತಿಲ್ಲ ನಾಳೆ ನಿನ್ನ ಬಂದು ಅಪ್ಕೊಳತ್ತದು. ಕೆಳಗಡೆ ಏನು ಹಾವಿತ್ತು ಅದು ಸಾವು, ತಪ್ಸಿದ್ದಲ್ಲ ಅದು. ಮುಂದೆಲ್ಲ ಒಂದಿನ ಖಂಡಿತ ನಿನಗೆ ಅದು ಸಾವು. ಈ 2 ಇಲಿಗಳೇನಿದು, ಕೆಂಪುದು, ಇದು ಬಿಳೆದೊಂದು, ಕರ್ರನ್ನೊಂದು, ಹಗಲು ರಾತ್ರಿ ಇದ್ದಾಗೆ ಅದು ಹೇಗೆ ಮೇಲೆ ಬೇರನ್ನು ಕಡಿತಾ ಇದೆ,
ನಿಧಾನಕ್ಕೆ ಕಡಿತಾ ಇದೆಯಲ್ಲ, ಇಲ್ಲಿ ಎಷ್ಟು ಕಡಿಬೋದು? ಕಡಿತಾ ಇದೆ ಅಂದ್ರೆ ಏನಾಯ್ತು, ಒಂದು ದಿನ ಹೋಯ್ತು, ಒಂದು ರಾತ್ರಿ ಹೋಯ್ತು, ಒಂದು ದಿನ ಹೋಯ್ತು, ಒಂದು ರಾತ್ರಿ ಹೋಯ್ತು ಅಂತಂದ್ರೆ ಅವನು ಮೃತ್ಯುಗೆ ಹತ್ರ ಬರ್ತಾ ಇದ್ದಾನೆ ಅಂತೇಳಿ. ಮೃತ್ಯು ಎಲ್ಲಿದೆ? ಕೆಳಗಡೆ ಹಾವಿದೆ. ಆಮೇಲೆ ಅಲ್ಲೆಲ್ಲ ಏನು ಜೇನು ಬೀಜ ಇದಾವಲ್ಲ, ಅವು ಏನಿದೆ, ಏನು ಕಚ್ತಾ ಇದೆ ನಿನಗೆ. ಅದನ್ನ ಇಲ್ಲಿ ಅವ್ರೇನ್ ಹೇಳ್ತಾರೆ, ಇದು ನಿನಗೆ ನೋವು ಮತ್ತೆ ತೊಂದರೆ ಕೊಡ್ತಾ ಇದೆ ಜೀವನದಲ್ಲಿ. ಆದ್ರೆ ಒಂದು ಇದರಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಏನು ಜೇನಿನ ಒಂದು ತುಪ್ಪ ಏನ್ ನಿನ್ ಬಾಯಲ್ಲಿ ಬೀಳ್ತಾ ಇದೆ, ಅದು ನಿನಗೆಲ್ಲೋ ಒಂದು ಸಂತೋಷ ಕೊಡ್ತು. ನಾವೇನ್ ಮಾಡ್ಬಿಟ್ಟಿದೀವಿ ಮಾನವರಾಗಿ, ಆ ಒಂದು ಜೇನು ತುಪ್ಪ ಇನ್ನ ಬೀಳ್ಳಿ ಅಂತ ನಾಲ್ಗೆ ಚಾಚಿ ನಾವು ಎಲ್ಲ ಬೇರೆದನ್ನ ಯಾವ್ದು ನಮ್ ಸುತ್ತಮುತ್ತ ಏನ್ ಪರಿಸ್ಥಿತಿಯೋ ಅದೆಲ್ಲ ಗಮನ ಇಲ್ದೆ ಆ ಜೇನು ತುಪ್ಪದ ಕಡೆ ಮಾತ್ರ ಗಮನ ಒಂದು. ಹೀಗೆ ಈ ಆಸೆ ಅನ್ನೋದೇನಿದೆ ಮನುಷ್ಯನ ಆ ಒಂದು ಗತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಈ ದೃಷ್ಟಾಂತದಿಂದ. ಬೇರೆ ಯಾವುದೂ ಇಲ್ಲಪ್ಪ, ನಿನ್ ಜೀವನ ಇಷ್ಟ ನೋಡು. ಏನೋ ಎಲ್ಲೋ ಒಂದು ಸ್ವಲ್ಪ ಆಸೆ ಬರುತ್ತೆ, ಅದನ್ನೇ ಇಟ್ಕೊಂಡು ನೀನ್ ಬಾಕಿ ಎಲ್ಲ ಮರಿಬೇಡ. ನೀನು ನಿನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸು. ಅಲ್ಲಿಂದ ನಾನು ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ವಿಚಾರ ಮಾಡು. ಅವ್ನು ಮಾಡ್ಬೋದಾಗಿತ್ತಲ್ಲ, ನಿಧಾನಕ್ಕೆ ಮೇಲೆ ಎದ್ದು ಆ ಬೇರೆ ಹಿಡ್ಕೊಂಡು ಏನೋ ಒಂದು ಮಾಡ್ಬೋದಾಗಿತ್ತು. ಅವನು ಅದು ಯಾವುದು ಮಾಡೋದಿಲ್ಲ. ಆ ಜೇನುತುಪ್ಪ ತಿನ್ಕಂತ ಅಲ್ಲಿ ಬಿದ್ದಿದ್ದಾನಲ್ಲಿ, ತಲೆ ಕೆಳಗೆ ಕಾಲ್ ಮೇಲೆ. ಆಸೆಗಳು ನಿನಗೆ ಹೀಗೆ ಮಾಡುತ್ತೆ. ಹುಷಾರಾಗಿರು. ನಿನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕ್ಷಣ ಕ್ಷಣಕ್ಕೆ ನೀನು ಜೀವನ ಮಾಡು ಅಂತ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ನಮಗೆ ಅವರು ಹೇಳ್ಕೊಡೋದು. 39ನೇ ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾಲೆ ಲೇನ ಚ. ದುಷ್ಪೂರೇಣ ಅಂದ್ರೆ ಯಾವತ್ತಿಗೂ ತೀರಲಾರ್ದು. ಕಾಮ ಅಂದ್ರೆ ಆಸೆ. ಅನಲ ಎಂದಿಗೂ ಅದಕ್ಕೂ ಕೊನೆ ಇಲ್ಲ. ಇಲ್ಲಿ ಕ್ಲಿಯರ್ ಆಗಿ ಇನ್ನೊಂದು ಮತ್ತೆ ಸ್ಟೇಟ್ಮೆಂಟ್ ಪರಮಾತ್ಮ ಕೊಡ್ತಾ ಇದ್ದಾನೆ. ನೀನು ಈ ಒಂದು ಗೊಂದಲದಲ್ಲಿ ಬಿದ್ರೆ ನೋಡಪ್ಪ, ನಿನ್ನ ಒಂದೇನು ಬುದ್ಧಿಶಕ್ತಿ ಇದೆ ಅದು ಸಂಪೂರ್ಣ ನಷ್ಟ ಆಗಿ, ಹಾಗೆ ಈ ವೈರಿಗಳು ಅಂತ ಹೇಳಿದಾರಲ್ಲ, ನಿನಗೆ ಇವರು ಸದಾ ವೈರಿಗಳು. ಇವರು ನಿತ್ಯ ವೈರಿಣ ಅಂದ್ರೆ ಯಾವತ್ತಿಗೂ ನಿನಗೆ ಈ ಆಸೆ ಅನ್ನೋದು ಒಂದು ವೈರಿನೇ. ಆ ಒಂದು ವೈರಿಗಳಿಂದ ನೀನು ಈ ಒಂದು ಯಾವತ್ತಿಗೂ ಅದನ್ನ ಈಡೇರಿಸಲಾರದ ಒಂದು ಆಸೆಯಿಂದ ನೀನು ಬೆಂಕಿಯಲ್ಲಿ ಸದಾ ಸುಡ್ತಾ ಇರ್ತೀಯ ನೋಡು. ಒಂದೊಂದೇ ಆಡ್ ಮಾಡ್ತಾ ಇದ್ದಾರೆ ನೋಡಿ, ಒಂದೊಂದು ಶ್ಲೋಕಕ್ಕೆ ಆಸೆ ಅಂತ ತಗೊಂಡು ಅದನ್ನ ಎಲ್ಲಿವರೆಗೂ ತಗೊಂಡು ಹೋಗಿ ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾರೆ. ಇದು ಒಂದು ಬೆಂಕಿ ಇದ್ದಾಗ ನಿನಗೆ, ಬೆಂಕಿನ ನೀನು ಎಷ್ಟೊತ್ತಂತ ನಿನ್ ಬಗಲಿಗೆ ಇಟ್ಕೊಂಡು ನೀನ್ ಜೀವನ ಮಾಡ್ತೀಯ. ಇದನ್ನ ನೀನು ಈಡೇರ್ಸಕ್ಕೂ ಆಗೋದಿಲ್ಲ. ಈಡೇರ್ಸಿದ್ರೆ ಕೋಪ ಬರುತ್ತೆ, ಕೋಪ ಬಂದ್ರೆ ಮತಿಭ್ರಷ್ಟ ಆಗುತ್ತೆ. ಸೊ ಇಲ್ಲಿ ಮತ್ತೆ ಬುದ್ಧರು ಕೂಡ ಒಂದು ಮಾತು ಹೇಳ್ತಾರೆ ನೋಡಿ. ಇಲ್ಲಿ ಇದು ಧಮ್ಮಪಾದದಲ್ಲಿ ಬರ್ತಕ್ಕಂಥದ್ದು 186ನೇ
ಶ್ಲೋಕ ಇದು. ನಾ ಕಹಾಪನ ವ್ಯಸೇನ ತಿಥಿ ಕಾಮೇಶು ವಿಜ್ಜಾತಿ ಅಪ್ಪಾಸಾದ ಕಾಮ ದುಃಖ ಕಾಮ ಇತಿ ವಿನಯ ಪಂಡಿತೋ. ಅಂದ್ರೇನು? ಆಸೆ ಅನ್ನೋದು ಯಾವತ್ತಿಗೂ ಆರಲಾರದ ಬೆಂಕಿ, ಯಾರಿಗೂ ಸುಖವನ್ನು ಇಲ್ಲಿವರೆಗೂ ತಂದಿದ್ದಿಲ್ಲ. ಬುದ್ಧಿವಂತರು ಇದನ್ನು ತ್ಯಜಿಸ್ತಾರೆ. ಯಾಕೆ? ಅವರಿಗೆ ಗೊತ್ತು ದುಃಖಕ್ಕೆ ಮೂಲ ಕಾರಣ ಆಸೆ. ಇದು ಬುದ್ಧರು ಕೂಡ ಹೇಳಿದ್ದರು. ಯಾರು ಬುದ್ಧರು? ರಾಜ ಅಲ್ಲೇನತ್ತ, ಪ್ರಿನ್ಸ್. ಅವನ ಮುಂದೆ ನಾವೆಲ್ಲ ಏನು? ಯಾಕೆ ಅವರು ಅದನ್ನ ಬಿಟ್ರು? ಅವನಿಗೆ ಒಂದು ಜ್ಞಾನೋದಯ ಆಯ್ತು ಅಲ್ಲಿಗೆ. ಇಲ್ಲ, ಇದು ಜೀವನದಲ್ಲಿ ಏನೋ ಇನ್ನ ಬೇರೆ ಏನೋ ಒಂದು ವಿಚಾರ ಇದೆ. ಈ ಅಲ್ಪ ಸ್ವಲ್ಪ ಇದರಲ್ಲಿ ನಾವು ಆ ಒಂದು ಜೇನುತುಪ್ಪ ಹೇಗೆ ನಾಲಿಗೆಯಲ್ಲಿ ಬೀಳ್ತಿರತ್ತೆ, ಅದನ್ನ ನೆಕ್ಕಂತ ಕುಂತ್ಕೊಂಡು ನಾವು ಜೀವನ ಮಾಡೋದಲ್ಲ, ಬೇರೆ ಇದೆ ಅಂತೇಳಿ ಅವ್ರು ಹೇಗೆ ಆತ್ಮಜ್ಞಾನಕ್ಕೋಸ್ಕರ ಸಂಪೂರ್ಣ ಅವರೊಂದು ಅರಮನೆ, ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ ಅವರೇನು ಕಾಡಿಗೆ ಹೋಗಿ 1 ವರ್ಷ 2 ವರ್ಷ ಅಲ್ಲ, ಮತ್ತೆ ಅವ್ರು ಇದ್ದಿದ್ದು 6 ವರ್ಷ ಸತತ ಅವರು ಪ್ರಯತ್ನ ಮಾಡಿದ್ದಾರೆ. 6 ವರ್ಷ ಆದ್ಮೇಲೆ ಜ್ಞಾನೋದಯ ಆಗಿದೆ. ಅಂತ ವೈರಾಗ್ಯ ಬಂದಿರತಕ್ಕಂತ ಮಹಾನ್ ವ್ಯಕ್ತಿಗೂ ಕೂಡ 6 ವರ್ಷಕ್ಕೆ ಜ್ಞಾನೋದಯ ಆಗಿದೆ. ಸೊ ನಾವು ಇವತ್ತೇನಪ್ಪ 2 ಶ್ಲೋಕ ನಾವು ಓದ್ಬಿಟ್ವಿ, ಇನ್ನ ನಮಗೆ ಯಾಕೆ ಬರ್ಲಿಲ್ಲ ಅಂತ ನೀವು ಕೇಳೋದು ತಪ್ಪಾಗತ್ತಂತ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ಸತತ ಪ್ರಯತ್ನ ಮಾಡ್ತಾ ಇರ್ಬೇಕು. ಕೆಲವು ಸರ್ತಿ ಏನಾಗುತ್ತೆ, ಇಲ್ಲಿ ಪರಮಾತ್ಮ ಹೇಳಿದಾಗೆ ನೀವೆಷ್ಟಾದ್ರೂ ಪಾಪ ಮಾಡಿರಿ ಹಿಂದೆ, ಒಂದು ಸರ್ತಿ ನೀವು ಶರಣಾಗತಿ ಆದ್ರೂ ಅಂದ್ರೆ ನಾನು ಸಾಧುರೇವ ಮಂತವ್ಯ ಅಂತೇಳಿ ನಿಮಗೆ ಸಾಧು ಅಂತ ನಾನು ಕರಿತೇನೆ. ಆ ಒಂದು ಬಿರುದು ನಾನು ನಿಮಗೆ ಕೊಡ್ತೀನಿ. ನಿಮಗೆ ನಾನು ಮತ್ತೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಅಲ್ಲಿ ಮತ್ತೆಷ್ಟು ಉದ್ಧಾರ ಮಾಡ್ತೀನಿ ನಿಮಗೆ ನನ್ನ ಹತ್ರ ಬರ್ಲಿಕ್ಕೆ. ಶರಣಾಗತಿ, ನಿಮ್ಮ ಒಂದು ಭಕ್ತಿ ನನ್ನ ಪ್ರತಿ, ಇವೆರಡು ಇದ್ರೆ ನಿಮ್ಮನ್ನ ನಾನು ನನ್ನ ಹತ್ರ ಕರ್ಕೊಳ್ಳೋದು ಅದು ನನ್ನ ಜವಾಬ್ದಾರಿ, ನಿಮ್ದೇನಿಲ್ಲ, ಇನ್ನ ಬಿಟ್ಬಿಟ್ರೆ ನೀವು ಅಂತ ಇಲ್ಲಿ ಪರಮಾತ್ಮ ಹೇಳೋದು. ಸೊ ಇಂಥ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಈ ರೀತಿ ಒಂದು ವಿಚಾರ ನಮ್ಗೆ ಹೇಳಿದಾರಂದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ಲ, ಎಷ್ಟು ಒಂದು ಕೆಡುಕು ಇದೆ ಇದರಲ್ಲಿ. ಸೊ ನಮ್ಮ ಮನಸ್ಸು ಸದಾ ಎಷ್ಟು ಮಟ್ಟಿಗೆ ನಾವು ಅದನ್ನ ಕಾಯ್ಕಂತ ಹೋಗ್ಬೇಕು. ಯಾವ್ದಾದ್ರು ಜಾಸ್ತಿ ಬಂತು ಅಂದ್ರೆ, ಇವಾಗ ನೋಡಿ, ನಾವು ಸಾಮಾನ್ಯ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಊಟ ಮಾಡ್ಬೇಕಾದ್ರೆ ಇನ್ನೊಂದು ಹಾಕೊಳ್ರಿ ಅಂತಾರೆ. ಹೌದು, ಆಸೆ ಇತ್ತು, ನಾನು ಒಂದು ತಿಂದೆ, ಚೆನ್ನಾಗಿದೆ, ರುಚಿಯಾಗಿದೆ, ಅವರು ಹೇಳ್ತಾ ಇದಾರೆ ಅಂತೇಳಿ ನಾನು 2ನೇದು ಹಾಕೊಂಡೆ, 3ನೇದು ಹಾಕೊಂಡೆ ಅಂತಂದ್ರೆ ಏನಾಯ್ತು? ನನ್ನ ಆರೋಗ್ಯ ಕೆಟ್ಟು ಹೋಗುತ್ತಲ್ಲ. ಸೊ ಅಲ್ಲಿ ನಾವು ಎಷ್ಟು ಬೇಕು ಅಷ್ಟು ನಮಗ್ ಗೊತ್ತಿರ್ಬೇಕು. ಅಲ್ಲೇನಿದೆ, ನಿಮ್ ಬುದ್ಧಿಶಕ್ತಿ ಸರಿಯಾಗಿದೆಯಲ್ಲ, ಅಲ್ಲಿಗೆ ಬ್ರೇಕ್. ಯಾವುದೇ ಒಂದು ಕಾರ್ಯ ಸರಿ ಆಗ್ಬೇಕಂತಂದ್ರೆ ಬುದ್ಧಿಶಕ್ತಿ ಸರಿ ಇರ್ಬೇಕು. ಇಲ್ಲಿ ಅವ್ರು ಹೇಳ್ತಾರೆ ಮುಖ್ಯವಾಗಿ ನಿಮ್ ಬುದ್ಧಿಶಕ್ತಿ ಮತಿ ಭ್ರಷ್ಟ, ಅದನ್ನು ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇದು ಆಸೆ ಅನ್ನೋದು ಒಂದು ಬೆಂಕಿ ಇದ್ದಂಗೆ, ಎಷ್ಟು ನೀವು ಈಡೇರಿಸಿದ್ರು ಕೂಡ ಇದು ತೃಪ್ತಿ ಇಲ್ಲ, ನಿಮ್ಮನ್ನು ಯಾವಾಗ್ಲೂ ಬೆಂಕಿ ಮೇಲೆ ಇಟ್ಟಂಗೆ ಇರುತ್ತೆ ಅಂತ ಇಲ್ಲಿ ಇವ್ರು ಹೇಳೋದು. ಸೊ ಇದು ಬಹಳ ವಿಚಾರ ಮಾಡ್ಬೇಕಾದ ವಿಚಾರ ಇದು. ಇನ್ನು ಮುಂದೆ ಇದಕ್ಕೆ ಪರಮಾತ್ಮ ಒಂದು ದಾರಿ ತೋರಿಸ್ತಾನೆ, ಯಾವ ರೀತಿ ನಾವು ಇದನ್ನ ಕಂಟ್ರೋಲಿಗೆ ತಗೋಬಹುದು, ಏನ್ ಮಾಡ್ಬೋದು ಅಂತ ಇನ್ನ ಮುಂದಿನ ಶ್ಲೋಕದಲ್ಲಿ 2-3 ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಕೊನೆಗೆ 43ನೇ ಶ್ಲೋಕದಲ್ಲಿ ಅದ್ರದ್ದು ಒಂದು ಐಡಿಯಾ ಬರುತ್ತೆ. ಇನ್ನ ಅದನ್ನ ನೋಡಿ ನಾವು ಎಷ್ಟು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಬೋದು, ಹೇಗ್ ಮಾಡ್ಬೋದು, ಅದನ್ನ ನಮ್ಮ ಮಾನವ ಪ್ರಯತ್ನ, ಅದು ಮಾರ್ಗದರ್ಶನ ಅವ್ರದ್ದು, ಪ್ರಯತ್ನ ನಮ್ದು. ಓಕೆ ಓಕೆ ಇವಾಗ ನಾವು ಈ ಮುಖ್ಯವಾದ ಒಂದು ವಿಚಾರ ಏನ್ ಮಾಯಾ ಅಂತಿದೆಯಲ್ಲ, ಇದನ್ನ ನಾವು ತಿಳ್ಕೊಳ್ಳೋಣ.
ಇಲ್ಲಿ ಅತಿ ಉತ್ತಮ ಸತ್ಯ ಅಂದ್ರೆ ಉನ್ನತ ಸತ್ಯ ಏನು? ಆ ಪರಮಾತ್ಮನೇ ಸತ್ಯ ಅಂತ ನಾವು ಹೇಳಿದ್ವಿ. ಆ ಪರಮಾತ್ಮನೇ ಸತ್ಯ ಇದ್ದಾಗೆ ಇದಾನಂತ ಅದೇ ಒಂದು ಮಾತು ನಾವು ತಿಳ್ಕೊಂಡು ಹೋದ್ರೆ ಮತ್ತೆ ಇದೆಲ್ಲ ನಾವು ಯಾರು? ಮತ್ತೆ ಈ ನಾವು ಜೀವಿಗಳು, ಇನ್ನ ನಿರ್ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಈ ಒಂದು ಪ್ರಪಂಚ, ಇದೆಲ್ಲ ಏನು? ಇಲ್ಲಿ ಬರುತ್ತೆ ಈ ಮಾಯಾನ, ಇದರ ಒಂದು ಅದ್ಭುತ ಕೈವಾಡ. ಇದರ ಅರ್ಥ, ಇದಕ್ಕೆ ಶ್ಲೋಕ ಮಾಯಗೆ ಏನು ಒಂದು ಡೆಫಿನೇಷನ್ ಅಂದ್ರೆ ಯಾಮಾಸ ಮಾಯಾ, ಯಾಮಾಸ ಮಾಯಾ ಅಂದ್ರೆ ಯಾವುದು ಕಾಣಿಸುತ್ತೆ ಆದ್ರೆ ಇಲ್ಲವೋ ಅದು ಮಾಯಾ. ಇವಾಗ ಹೆಂಗೆ ನಿಮಗೆ ನಾನು ಇದರಲ್ಲಿ ಮರಳು ಭೂಮಿಯಲ್ಲಿ ನಾನು ಮಿರಾಜ್ದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಲ್ಲ, ಅಲ್ಲಿ ನೀರು ಕಾಣಿಸುತ್ತಲ್ಲ ಮರಳು ಭೂಮಿಯಲ್ಲಿ, ಅದರಲ್ಲಿ ನೀರಿದೆಯಾ? ಅದು ಮಾಯಾ, ಇಲ್ಯೂಷನ್ ಅಂತಾರೆ ಅದಕ್ಕೆ. ಇವಾಗಿದೆ ಆಮೇಲೆ ಇಲ್ಲ, ಇದ್ದಂಗೆ ಕಾಣಿಸುತ್ತೆ ಆದ್ರೆ ಇಲ್ಲ. ಇವಾಗ ಒಂದು ವ್ಯಕ್ತಿಯನ್ನೇ ತಗೊಳ್ರಿ, ಒಂದು ವ್ಯಕ್ತಿ ಇದಾನಂದ್ರೆ ಸರಿ, ಅವನಿಗೆ 100 ವರ್ಷ ಆಯುಷ್ಯ ಇದಾನ್ರಿ, ಜಾಸ್ತಿ 100 ವರ್ಷ ಆದ್ಮೇಲಂತೂ ಆತಿಲ್ಲ. ಮತ್ತೆ ಇಲ್ಲಿವರೆಗೆ ಇದ್ದದ್ ಸತ್ಯನೋ ಮತ್ತೆ ಇಲ್ಲದೆ ಇರೋದು ಸತ್ಯನೋ? ಎರಡೂ ಸತ್ಯನೇ. ಇರಲ್ಲಿವರೆಗೂ ಅದು ಸತ್ಯ, ಆಮೇಲೆ ಮುಂದೆ ಹೋಗೋದು ಸತ್ಯ. ಅಂದ್ರೆ ಏನಾಯ್ತದು? ಮಿಥ್ಯಾ. ಇದ್ದಂಗೆ ಕಾಣಿಸುತ್ತೆ, ಒಂದು ದಿನ ಇಲ್ದಂಗೆ ಕಾಣಿಸುತ್ತೆ. ಸೊ ಇಲ್ಲಿ ಪರಮಾತ್ಮ ಇದನ್ನ ಯಾವ ರೀತಿ ಮಾಡಿದಾನೆ? ತಾನು ಇದೆಲ್ಲ ಆಗಿಲ್ಲ ಅಂದ್ರೆ ಈ ಒಂದು ಪಂಚಭೂತಗಳಿಂದ ದೇಹಗಳಾಗಿದ್ದಾಗ್ಲಿ, ಇಲ್ಲ ಪೃಥ್ವಿ ಆಗಿದ್ದಾಗ್ಲಿ, ಈ ಬ್ರಹ್ಮಾಂಡ ಆಗ್ಲಿ ಅದು ಆಗಿಲ್ಲ. ಪರಮಾತ್ಮ ಅದ್ವಿತೀಯ, ಯಾವುದೇ ತರದ ಆತನಲ್ಲಿ ಬದಲಾವಣೆ ಇಲ್ಲ. ಹೇಗೆ ಮತ್ತೆ ಮಾಡಿರೋದು? ಈ ಒಂದು ಮಾಯಾ ಶಕ್ತಿಯಿಂದ, ಎರಡು ವಿಚಾರದಿಂದ ಆತ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆವರಣ ಮತ್ತು ವಿಕ್ಷೇಪ ಶಕ್ತಿ, ಇವೆರಡು ಆತನ ಪ್ರಬಲವಾದ ಶಕ್ತಿ. ಇವೆರಡು ಇದೇನಿದೆ ಇಲ್ಲ, ಆವರಣ ಮತ್ತು ವಿಕ್ಷೇಪ ಶಕ್ತಿ ಅಂದ್ರೆ ಏನು? ಇದು ಮುಖ್ಯವಾಗಿ ನಾವು ಇದನ್ನ ತಿಳ್ಕೋಬೇಕು. ಇಲ್ಲಿ ಆವರಣ ಶಕ್ತಿ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಪರಮಾತ್ಮ? ಯಾವುದಿದೆಯೋ ಅದನ್ನ ಅದಕ್ಕೆ ಪರ್ದೆ ಹಾಕ್ತಾರೆ. ಅಂದ್ರೆ ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ, ಅಂದ್ರೆ ನನಗೆ ಸರಿಯಾಗಿ ಅರ್ಥ ಆಗುತ್ತೆ ಇದು. ಇವಾಗ ಒಂದು ಸಾಯಂಕಾಲದ ಸಮಯ, ನೀವೆಲ್ಲೋ ನಡೀತಾ ಇದ್ದೀರಾ, ಅಲ್ಲಿ ಸಡನ್ ಆಗಿ ನಿಮಗೆ ರೋಡ್ ಮೇಲೆ ಹಾವು ಕಾಣತ್ತಂದ್ರೆ, ಅಲ್ಲಿ ಆಕ್ಚುಲಿ ಏನಿದೆ ಅಂದ್ರೆ ಅಲ್ಲಿ ಹಾವಿಲ್ಲ, ಅಲ್ಲಿ ಹಗ್ಗ ಇದೆ ಅಲ್ಲಿ. ಆದ್ರೆ ಲೈಟ್ ಡಿಮ್ ಆಗಿರೋದ್ರಿಂದ ನಿಮ್ಗೇನಾಯ್ತು, ಅದು ಹಗ್ಗ ನಿಮಗೆ ಹಾವಾಗಿ ಕಾಣಿಸ್ತು. ಅವಾಗ ನೀವು ದಿಢೀರಂತ ಅಲ್ಲೇ ನಿಂತ್ಕೊಂಡ್ಬಿಡ್ತೀರಿ, ಬೇರೆ ದಾರಿ ಇಲ್ಲ ಹೋಗ್ಲಿಕ್ಕೆ. ಕಾಯ್ತಾ ಇದ್ದೀರಿ ಏನಪ್ಪಾ ಹಾವು ಹೋಗುತ್ತೇನೋ ಮುಂದಕ್ಕೆ ಅಂತೇಳಿ. ಸೊ ಇಲ್ಲಿ ಆವರಣದಲ್ಲಿ ಏನಾಯ್ತದು, ಆ ಒಂದು ಏನು ಹಗ್ಗ ನಿಮಗೆ ಹಾವಾಗಿ ಕಾಣಿಸ್ತಾ ಇತ್ತು, ಅಲ್ಲಿ ಅದಕ್ಕೆ ಆ ಒಂದು ಸತ್ಯಕ್ಕೆ ಪದರ್ ಬಂತು. ಇನ್ನ ಎರಡನೇದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಅಂದ್ರೆ ಅದು ಪ್ರೊಜೆಕ್ಟ್ ಮಾಡತ್ತೆ, ಅಂದ್ರೆ ನಿಮಗೆ ಇಲ್ಲಿದ್ದನ್ನ ತೋರ್ಸೋದು. ಹೇಗೆ ಅಲ್ಲಿ ಹಾವು ಇಲ್ಲೇ ಇಲ್ಲ, ಆದ್ರೆ ಹಗ್ಗ ಏನ್ ತೋರಿಸ್ತೆ ನಿಮಗೆ? ಹಾವಾಗಿ ತೋರಿಸ್ತು. ಸೊ ಹಾಗೆ ಇಲ್ಲಿ ಪರಮಾತ್ಮನು ತನ್ನ ಒಂದು ಶಕ್ತಿಯಿಂದ ಎಲ್ಲಾ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಸಂಪೂರ್ಣ ಜಗತ್ತು ಮಾಡಿ
ನಮ್ಮ ಅಜ್ಞಾನದಿಂದ ಆತನ ಈ ಒಂದು ಸೃಷ್ಟಿಯ ಮಹಿಮೆ ಏನಿದೆ ಇದನ್ನ ನಾವು ತಿಳ್ಕೊಂಡಿಲ್ಲ. ಅಂದ್ರೆ ಏನ್ ಮಾಡ್ಬಿಟ್ಟಿದೀವಿ ನಾವು, ಈ ಜಗತ್ತೇ ಸತ್ಯ, ಆ ಪರಮಾತ್ಮನ ಲಕ್ಷ್ಯ ಇಲ್ಲ, ಅತಿಲ್ಲಿದಾನೋ ಗೊತ್ತಿಲ್ಲ ನಮ್ಗೆ. ಇದನ್ನ ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಅದೆಲ್ಲ ಮರೆತು ಈ ಜಗತ್ತಿನ ಸತ್ಯ ಅಂತ ನಾವು ಅನ್ಕೊಂಡಿದೀವಿ. ಸೊ ಇಲ್ಲ, ಅವರು ಒಂದು ವಿಕ್ಷೇಪ ಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಮಾಡಿದ್ರು, ಪ್ರೊಜೆಕ್ಟ್ ಮಾಡಿದ್ರಲ್ಲ, ಇದು ಜಗತ್, ಸುಂದರವಾದ ಜಗತ್ತು. ಆವರಣ ಅಲ್ಲಿ ಏನ್ ಮಾಡಿದ್ರು ಅವರು, ಪರಮಾತ್ಮನ ದೃಷ್ಟಿಯನ್ನ ದೂರ ಮಾಡಿ ಜಗತ್ತೇ ಸತ್ಯ ಅನ್ನೋ ದೃಷ್ಟಿ ನಮ್ಮಲ್ಲಿ ಹಾಕ್ಬಿಟ್ರು. ಆ ಒಂದು ಇದ್ರ ಒಂದು ಗೊಂದಲದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಜಗತ್ತಿನಲ್ಲೇನೆ ನಮ್ಮ ಇಂದ್ರಿಯಗಳು, ನಮ್ಮ ದೇಹ, ನಮ್ಮದು ಎಲ್ಲ ನಂದು ಅನ್ನೋ ಒಂದು ಚಕ್ರವ್ಯೂಹದಲ್ಲಿ ನಾವು ಸಿಗಾಕೊಂಡು ನಾವಿಲ್ಲಿ ಜೀವನ ಮಾಡ್ತಾ ಇದೀವಿ. ಸೊ ಇಲ್ಲೇನಾಯ್ತು, ಹೇಗೆ ಅಲ್ಲಿ ಅವನಿಗೆ ಯಾರೋ ಅಲ್ಲಿ ಪಕ್ಕದಲ್ಲಿ ಹೋಗ್ತಾ ಇರೋರು ಟಾರ್ಚ್ ತಗೊಂಬಂದ್ರನಿ, ಟಾರ್ಚ್ ತಗೊಂಡು ಅವಾಗ ಹಗ್ಗದ ಮೇಲೆ ಇವನೇನ್ ಹಾವು ಅನ್ಕೊಂಡಿರ್ತಾನೆ, ಅದ್ರ ಮೇಲೆ ಲೈಟ್ ಹಾಕ್ತಾನೆ. ಲೈಟ್ ಹಾಕಿದ ತಕ್ಷಣ ಅವನಿಗೆ ಗೊತ್ತಾಯ್ತು, ಅರೇ ಇದು ಹಗ್ಗ ಮರ, ಇದು ನಾನು ಹಾವು ಅನ್ಕೊಂಡು ಅಷ್ಟೊತ್ತಿನಿಂದ ಇಲ್ಲೇ ನಿಂತಿದ್ದೀನಲ್ಲ, ಭಯ ಕೂಡ ಪಡ್ತಾ ಇದ್ದೀನಿ. ಸೊ ಜ್ಞಾನದ ಬೆಳಕಿನಿಂದ ಈ ಪರಮಾತ್ಮನ ಸೃಷ್ಟಿ ಹೀಗಿದೆ ಅಂತ ಯಾವಾಗ ಗೊತ್ತಾಯ್ತು, ಇದು ಹಗ್ಗ ಅಲ್ಲ, ಇದು ಹಾವು ಅಂತ ಹೇಗೆ ಗೊತ್ತಾಗಿ ಅವನಿಗೊಂದು ನೆಮ್ಮದಿಯಾಗಿ ಇನ್ನು ಮುಂದೆ ಪ್ರಯಾಣ ಸಾಗಿಸ್ತಾನೆ. ಹಾಗೆ ಆ ಭಗವಂತನು ಕೆಲವರಿಗೆ, ಪುಣ್ಯ ಆತ್ಮಗಳಿಗೆ ಈ ಒಂದು ಜ್ಞಾನ ಕೊಡ್ತಾನೆ. ನೋಡಪ್ಪ, ಇದೆಲ್ಲ ನನ್ನ ಸೃಷ್ಟಿ, ಮಾಯದ ಒಂದು ಪ್ರಭಾವದಿಂದ ನಾನು ಈ ಎಲ್ಲಾ ಜಗತ್ತನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಇದೆಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೇ ನನ್ನ ಶಕ್ತಿ. ಆ ಪರಮಾತ್ಮನು ಸತ್ಯ. ಇನ್ನ ಈ ಜಗತ್ತಲ್ಲಿ ಬಾಕಿ ಎಲ್ಲ ಏನಿದೆ ಸ್ವಲ್ಪ ಸಮಯಕ್ಕೆ, ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಸಮಯ ಇದೆ, ಅಷ್ಟು ಸಮಯಕ್ಕೆ ಅವು ಇರುತ್ತವೆ, ಆಮೇಲೆ ಅವು ಹೋಗುತ್ತವೆ ಅಂತ. ಇದನ್ನ ಇಲ್ಲಿ ಯಾಮಾಸ ಮಾಯಾ, ಯಾವುದು ಕಾಣಿಸುತ್ತೆ ಆದ್ರೆ ಅದಿಲ್ಲ. ಇವಾಗ ಹೇಗೆ ಒಂದು ಬೆಂಕಿ ಇದೇನೆ, ಬೆಂಕಿಗೆ ಎರಡು ರೀತಿಯ ಶಕ್ತಿ ಇದೆಯಲ್ಲ, ಒಂದು ಬೆಳಕು, ಎರಡನೇದು ತಾಪ. ಸೊ ಹಾಗೆ ಈ ಪರಮಾತ್ಮ ಏನ್ ಮಾಡಿದಾನೆ, ತಾನದಾಗಿಲ್ಲ, ತಾನು ಈ ಜಗತ್ತಾಗಿಲ್ಲ, ಆ ಶಕ್ತಿಯಿಂದ ಇದನ್ನೆಲ್ಲ ಸೃಷ್ಟಿ ಮಾಡಿದಾನೆ, ಮಾಡಿ ನಮ್ಮ ಮುಂದೆ ಇದನ್ನೆಲ್ಲ ಈಗ ತೋರಿಸ್ತಾ ಇರೋದು. ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದೇನು, ಇದು ಅಶಾಶ್ವತ, ಇದೆಲ್ಲ ಅಹಂ ಎಲ್ಲಿಂದ ಬಂತು ಇವಾಗ, ದೇಹ ಇದೆ ರೈಟ್, ಮನಸ್ಸಿದೆ ರೈಟ್, ಬುದ್ಧಿಶಕ್ತಿ ಇದೆ, ನಮ್ಮ ಪ್ರಾಣಶಕ್ತಿ ಇದೆ, ಇವೆಲ್ಲ ಇದೆ. ಎಲ್ಲಿವರೆಗೆ, ಒಂದು ಸಮಯಕ್ಕೆ. ಅದಾದ ನಂತರ ಇವು ನಶ್ವರ, ತೀರು ಹೋಗುತ್ತೆ. ಆದ್ರೆ ಯಾವುದು ಸತ್ಯ, ಇದ್ರ ಹಿಂದೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿಯೇ ಸತ್ಯ. ಇಲ್ಲಿ ಮಾಯಾಶಕ್ತಿಯಿಂದ ಏನಾಯ್ತು, ನಮ್ಮ ಮನಸ್ಸಿನ ಮೇಲೆ ಈ ದೇಹ, ಮನಸ್ಸು, ಪ್ರಾಣ ಇದೇ ಸತ್ಯ ಅಂತ ಅದು ನಮ್ಮ ಮೇಲೆ ಈ ದೇಹವನ್ನೆಲ್ಲ ತೋರಿಸಿ ವಿಕ್ಷೇಪ ಮಾಡಿದೆ, ಅಂದ್ರೆ ತೋರಿಸಿದೆ. ಆವರಣ ಏನ್ ಮಾಡಿದೆ, ನಮ್ಮ ಬುದ್ಧಿಯನ್ನ ಮುಚ್ಚಿಬಿಟ್ಟಿದೆ. ಏನಂತ, ಇದು ಅಸತ್ಯ ಅನ್ನೋ ಮಾತನ್ನ ಮುಚ್ಚಿ ಇದೇ ಅಂತ ವಿಕ್ಷೇಪ ಶಕ್ತಿಯಿಂದ ತೋರಿಸ್ಕೊಟ್ಟಿದೆ. ಇದು ಅರ್ಥ ಆಗ್ತಾ ಇದೆಯಾ? ಈ ನಮ್ಮ ದೇಹ, ಮನಸ್ಸು, ಈ ಜೀವ, ಇಲ್ಲಿ ನಮ್ಗೇನಾಗಿದೆ, ಅಜ್ಞಾನದಿಂದ ನಾವು ಹುಟ್ಟಿದೀವಿ ಎಲ್ಲರೂ. ಏನಂತ, ಅಹಂಕಾರದಿಂದನೇ ಹುಟ್ಟಿದೀವಿ. ಅದು ಅಹಂಕಾರ ಏನು, ಎಲ್ಲ ನಂದು, ನಾನ್ ಮಾಡ್ತಾ ಇದ್ದೀನಿ, ನಾನು ಎದ್ದಿದ್ದೀನಿ, ನಾನು ಇವಾಗ ಸ್ನಾನ ಮಾಡ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ನಾನು
ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಈ ಕೆಲಸ ಮಾಡಿದ್ದೀನಿ, ಅದು ಇದು ಅಂತ ನಾವೇನೆಲ್ಲ ಮಾತಾಡ್ತೀವಲ್ಲ, ಅಲ್ಲೇನಾಗಿದೆ, ಎಲ್ಲ ನಾನು 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 ಅಂತ ಬಂದಿದೆ. ಅದು ಹೇಗೆ ಬಂತು? ಈ ಒಂದು ಅಜ್ಞಾನದಿಂದ ಬಂತು. ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಎಲ್ಲರೂ ಈ ಅಜ್ಞಾನದಿಂದನೇ ಹುಟ್ಟೋದು. ಆದರೆ ಯಾರು ಪುಣ್ಯ ಫಲಿಸ್ತದೋ ಅವರಿಗೆ ಈ ಪರಮಾತ್ಮನೇ ಜ್ಞಾನ ಕೊಡ್ತಾನೆ. ಜ್ಞಾನ ಕೊಟ್ಟ ಅಲ್ಲಿ ಏನಂತ ಜ್ಞಾನ ಕೊಡ್ತಾನೆ? ಪರಮಾತ್ಮ ಸತ್ಯ, ಈ ದೇಹ ಮಿಥ್ಯ ಅಂತ. ಇಷ್ಟೇ ಜ್ಞಾನ ಇದು. ಕೊನೆಗೆ ನಾವು ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಅಲ್ಲಾದ್ರೂ ಇಷ್ಟೇ ಕೊಡೋದು, ಆತ್ಮಜ್ಞಾನ ಇಷ್ಟೇ ಕೊಡೋದು. ಅಂದ್ರೆ ಈ ನಿನ್ನಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯೇ ಪರಮಾತ್ಮ, ಅದೇ ಸತ್ಯ ಅಂತ ಕೊಡೋದು. ನಮಗೆ ತಿಳಿತಾ ಇದೆ, ಹೇಗೆ ನಾವು ಟಾರ್ಚ್ ಹಾಕಿದ್ರೆ ಅದು ಹಾವಲ್ಲ ಅಂತ ಗೊತ್ತಾಯ್ತು. ಬೇರೆಯವರಿಗೆ, ಯಾರಿಗೆ ಬೆಳಕಿಲ್ಲನೋ, ಕತ್ತಲದಲ್ಲಿರ್ತಾರೋ, ಅಂದ್ರೆ ಅಜ್ಞಾನದಲ್ಲಿರ್ತಕ್ಕಂಥವ್ರು, ಅವ್ರಿಗೆ ಅದು ಹಗ್ಗ ಹಾವಾಗೇ ಕಾಣುತ್ತೆ. ನಿಜ ಗೊತ್ತಿರೋರಿಗೆ ನಮಗೇನು ನಡ್ಕ ಇಲ್ಲ. ಯಾಕೆ ನಮಗೆ ಗೊತ್ತು ಇದೆ, ಈ ಒಂದು ದೇಹ ಮಿಥ್ಯ, ಈ ಮನಸ್ಸು ಎಲ್ಲ ಮಿಥ್ಯಾನೇ. ಇದೆಲ್ಲ ಹಗ್ಗ ಇದ್ದಾಗ ನಾನೇಕೆ ಹೆದರ್ಬೇಕು? ಹಾವಿದ್ರೆ ಹೆದರ್ಬೇಕಲ್ಲ ನಾನು. ಸೊ ಈ ವಿಚಾರ ಇದನ್ನ ನೀವೇ ಹೇಳಿ, ಹೇಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅಂತೇಳಿ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಮತ್ತೆ ಇದನ್ನ ಒಂದು ನಾವು ನೋಡೋಣ. ಆಮೇಲೆ ಇನ್ನ ಎರಡನೇದು, ಇವರು ಸುಚಿತ್ರಕ್ಕೆ ಕೇಳಿದ್ದು, ಬ್ರಹ್ಮಾಂಡೇ ಮಧ್ಯಮ ಸ್ಥಾನೆ ಆತ್ಮಾನಂ ಸುವಿಚಿಂತೆಯೇ ಅಂತೇಳಿ. ಈ ಒಂದು ವಿಚಾರ ಆಕ್ಚುಲಿ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬಂದಿದೆ ಇದು. ಫಾರ್ ಎಕ್ಸಾಂಪಲ್, ನಿಮಗೆ ಭಗವದ್ಗೀತೆಯಲ್ಲಿ ಕೂಡ ಇದೆ ನೋಡಿ. ಇದು ಭಗವದ್ಗೀತೆಯಲ್ಲಿ ಹೇಳ್ತೀನಿ, ಒಂದು ನಿಮಿಷ. 6ನೇ ಅಧ್ಯಾಯ 13ನೇ ಶ್ಲೋಕ, ಸಂಪ್ರೇಕ್ಷ ನಾಸಿಕಾಗ್ರಾಮ್ ಸ್ವಾಮ್ ಅಂತೇಳಿ. ಅಂದೇನು? ನಿಮ್ಮ ಎರಡು ಮೂಗಿನ ಮೇಲೆ ಮತ್ತೆ ಎರಡು ಐಬ್ರೋಸ್ ಬರುತ್ತಲ್ಲ, ಅದ್ರ ಮಧ್ಯದಲ್ಲಿ ಏನೋ ಒಂದು ಸ್ಥಳ ಇದೆ, ಅದನ್ನ ನೀವು ಗಮನದಿಂದ ನೋಡಿ, ಅಲ್ಲಿ ನೀವು ದೃಷ್ಟಿ ಇಟ್ಟು ನೀವು ಧ್ಯಾನ ಮಾಡಿ ಅಂತ ಏನು ಅಲ್ಲೊಂದು ಮಾತು ಭಗವದ್ಗೀತೆಯಲ್ಲಿ ಹೇಳಿದ್ರು. ಇಲ್ಲಿ ಇದರಲ್ಲಿ ಹೇಳೋದು, ನಮ್ಮ ಕಂಠದ ಮೇಲೆ ಇರ್ತಕ್ಕಂಥ ಭಾಗ ಎಲ್ಲ ಏನಿದೆ ಅದು ಬ್ರಹ್ಮಾಂಡವು ಅಂತ ಹೇಳ್ತಾರೆ. ಕಂಠದ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಪಿಂಡಾಂಡ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಒಂದು ಗಮನ ಎಲ್ಲಿರ್ಬೇಕು ಧ್ಯಾನದ ಸಮಯದಲ್ಲಿ? ಇಲ್ಲಿ ಇವರು ಹೇಳೋದು, ಈ ಬ್ರಹ್ಮಾಂಡ ಅಂದ್ರೆ ನಮ್ಮ ಕಂಠ ಮತ್ತು ತಲೆ ಮಧ್ಯದ ಭಾಗದಲ್ಲಿ ನಾವು ಧ್ಯಾನ ಇಟ್ಟು ನಾವು ಆ ಪರಮಾತ್ಮನನ್ನು, ಆ ಭಗವಂತನ ಸ್ವರೂಪವನ್ನು ನಾವು ಕಾಣಬೇಕು ಅಂತ ಇಲ್ಲಿ ಹೇಳೋದು ಈ ಇದ್ರ ಪ್ರಕಾರ. ಇನ್ನ ತೈತ್ತರೀಯ ಉಪನಿಷತ್ತಲ್ಲಿ ಬ್ರಹ್ಮಾನಂದ ವಲ್ಲಿಯಲ್ಲಿ ಮತ್ತೆ ಅಲ್ಲಿನೂ ಕೂಡ ಒಂದು ಬೇರೆ ರೀತಿ ಹೇಳ್ತಾರೆ. ಬ್ರಹ್ಮ ವಿದಾಪ್ನೋತಿ ಪರಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಏನೋ ಒಂದು ಹೃದಯ ಏನಿದೆಯಲ್ಲ, ಆ ಹೃದಯದ ಗವಿಯಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಅಂದ್ರೆ ಸಚ್ಚಿದಾನಂದ ಪರಮಾತ್ಮ ಅಲ್ಲಿರ್ತಾನೆ ಅಂತೇಳಿ. ಸೊ ಇಲ್ಲಿ ಯಾಕೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾ ಇದ್ದಾರೆ? ಇನ್ನ ಕೆಲವು ಶ್ಲೋಕದಲ್ಲಿ ಇವಾಗ ಕೇನೋಪನಿಷತ್ತಲ್ಲಿ, ಈಶಾ ಉಪನಿಷತ್ತಲ್ಲಿ ಈ ಪರಮಾತ್ಮ ಎಲ್ಲಿದ್ದಾನಂದ್ರೆ ಅಲ್ಲೇನ್ ಹೇಳ್ತಾರೆ, ನಿನ್ನಲ್ಲಿ ಕಿವಿಗೆ ಕಿವಿಯಾಗಿ ಇದ್ದಾನೆ, ನಿನ್ನ ಕಣ್ಣಿಗೆ ಕಣ್ಣಾಗಿ ಇದ್ದಾನೆ, ನಿನ್ನ ಮೂಗಿಗೆ ಮೂಗಾಗಿ ಇದ್ದಾನೆ, ನಿನ್ನ ಚರ್ಮಕ್ಕೆ ಚರ್ಮ ಆಗಿ ಇದ್ದಾನೆ, ನಿನ್ನ ನಾಲಿಗೆಗೆ ನಾಲಿಗೆ ಆಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು? ಸರ್ವವ್ಯಾಪಿ ಇದ್ದಾನೆ ಪರಮಾತ್ಮ ಅಂತೇಳಿ ನಿನ್ನ ದೇಹದಲ್ಲಿ. ಯಾಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ? ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ ನೀವು.
ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತಿ ಶ್ರೇಷ್ಠವಾದ್ದು ಇದೇ ಒಂದು ವಿಚಾರ ನೋಡಿ. ನೀವು ಬೇರೆ ಇವಾಗ ಕ್ರಿಶ್ಚಿಯಾನಿಟಿ ತಗೊಳ್ರಿ, ಇಲ್ಲ ಬುದ್ಧಿಸಮ್ ಆಯ್ತು, ಇಲ್ಲ ನೀವು ಇಸ್ಲಾಂ ತಗೊಳ್ಳಿ, ಎಲ್ಲ ಕಡೆ ಏನಿದೆ ಒಂದು ದೇವರು ಒಂದು ಪುಸ್ತಕ ಅಷ್ಟೇ. ಆದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಜನ ಸಾಕಷ್ಟು ಬರೆದಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾಕೆ ಮತ್ತೆ ಅವರಾಗಿದ್ದಾಗ ನಮ್ಮಲ್ಲಿ ಒಂದೇ ಇರ್ಬೇಕಲ್ಲ ಅಂತ ಅಂದ್ರೆ, ಇವಾಗ ಫಿಸಿಕ್ಸ್ ಅಂತ ಒಂದಿದೆ ನೋಡಿ. ಆ ಫಿಸಿಕ್ಸಿಗೆ ಏನು ಒಬ್ಬ ಆಥರ್ ಇದಾನ? ಸಮಯ ಸಮಯಕ್ಕೆ ಎಷ್ಟೋ ಸೈಂಟಿಸ್ಟ್ಗಳು ಬರ್ತಾ ಇದಾರಲ್ಲ, ಎಲ್ಲರೂ ತಮ್ದು ಅದಕ್ಕೆ ಏನಿದೆ ಆಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದನ್ನ ಇನ್ನಷ್ಟು ಉತ್ತಿಷ್ಟ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಸನಾತನ ಧರ್ಮ ಬೆಳೀತಾ ಇದೆ. ಇದು ಯಾರ್ಯಾರು ಇದಕ್ಕೆ ಏನೇನು ಕಾಣಿಕೆ ಕೊಡ್ಬೋದೋ ಕೊಡ್ತಾನೇ ಇದ್ದಾರೆ. ನಮಗೆ ಯಾವುದು ಅರ್ಥ ಆಗ್ಲಿಕ್ಕೆ ನಮಗೆ ಸಲೀಸಾಗುತ್ತೋ ನೀವು ಅದನ್ನ ತಗೊಂಡು ಅರ್ಥ ಮಾಡ್ಕೊಳ್ಳಿ. ನಮಗೆ ಕೊನೆಗೇನ ಪರಮಾತ್ಮನ ಅನುಭವ ನಮಗೆ ಆಗ್ಬೇಕು, ಆತನ ಅನುಭವ ನಮಗೆ ಆಗ್ಬೇಕು ಅಂತಂದ್ರೆ ನೀವು ಈ ಮೂಗಿನ ಮೇಲ್ಗಡೆ ನಾವೆಲ್ಲಿ ಕುಂಕುಮ ಹಚ್ಕೊಂತೀವಲ್ಲ, ಆ ಒಂದು ಸ್ಥಳದಲ್ಲಿ ನೀವು ಅಲ್ಲಾದ್ರೂ ಧ್ಯಾನ ಮಾಡಿ. ಇವಾಗ ಇವರು ಸುಚಿದ್ರಕ್ಕೆ ಕೇಳಿದ್ದ ಶ್ಲೋಕದ ಪ್ರಕಾರ ಅಲ್ಲಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದು ಕೂಡ ಅದೇ ಸ್ಥಳ ಹೇಳ್ತಾ ಇದ್ದಾರೆ. ತೈತ್ತರೀಯ ಉಪನಿಷತ್ತಲ್ಲಿ ನಿಮ್ಮ ಹೃದಯದಲ್ಲಿ ನೀವು ಪರಮಾತ್ಮನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕಠೋಪನಿಷತ್, ಈಶೋಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಇಡೀ ದೇಹದಲ್ಲಿ ಆ ಒಂದು ಅರಿವು ಅಂತ ಏನೊಂದು ಪ್ರಜ್ಞೆ, ಚೈತನ್ಯ ಶಕ್ತಿ ಅಂತ ಏನಿದೆ, ಅದೇ ಆ ಪರಮಾತ್ಮನ ಶಕ್ತಿ. ನಿಮಗೆ ಯಾವ್ದು ಅನುಕೂಲನೋ ಅದನ್ನ ನೀವು ಪಾಲಿಸ್ರಿ. ಇದು ಇನ್ನೊಂದು ಮುಖ್ಯವಾಗಿ ಒಂದು ವಿಚಾರ ಹೇಳ್ಬೇಕಾಗಿತ್ತು. ಇವಾಗ ನಮಗೆ ಅಹಂ ಅಂತ ನಾವು ಇವಾಗ ಏನ್ ಮಾತಾಡ್ತಾ ಇದೀವಲ್ಲ, ಇದರದ್ದು ನಾನು ಇದನ್ನ ನನ್ನ ಜೀವನದಲ್ಲಿ ಇದನ್ನ ಕಮ್ಮಿ ಮಾಡ್ಕೊಳಕ್ ಸಾಧ್ಯ ಉಂಟು. ಒಂದು 2 ಉದಾಹರಣೆ ಕೊಡ್ತೇನೆ ನಿಮಗೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇದೆಲ್ಲ ಪ್ರಾಕ್ಟೀಸ್ ಇದು. ಇವಾಗ ನಮಗೆ ತಲೆನೋವು ಬಂದಿದೆ ಅಂದ್ರೆ, ತಲೆನೋವು ಬಂದಿದೆ, ಇದಕ್ಕೇನ್ ಗುಳಿಗೆ ತಗೋಬೇಕು? ಅನಾಸಿನ್ ತಗೋಬೇಕು. ಅನಾಸಿನ್ ಅಂತ ಗೊತ್ತಾಯ್ತು, ಅಂಗಡಿಗೆ ಹೋದ್ವಿ, ಅನಾಸಿನ್ ತಗೊಂಡ್ವಿ. ಇನ್ನ ಅನಾಸಿನ್ ತಗೊಂಡು ಅದನ್ನ ಮುಂದ್ಗಡೆ ಇಟ್ಕೊಂಡು ನಾವು ಅನಾಸಿನ್ 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 ಅಂತ ನಾವು 1000 ಸತಿ ಹೇಳಿದ್ರು ಕೂಡ ನಮ್ಮ ತಲೆನೋವು ಹೋಗೋದಿಲ್ಲ. ಆ ಅನಾಸಿನ್ ಒಳಗಡೆ ಹೋಗ್ಬೇಕು, ಅದು ನಮಗೆ ಸರಿ ಮಾಡಬೇಕು. ಹಾಗೆ ಈ ಒಂದು ಏನು ನಮಗೆ ಈ ಜ್ಞಾನ ಏನಿದೆಯಲ್ಲ, ಇದು ನಮ್ಮ ತಲೆಯಲ್ಲಿ ಸರಿಯಾಗಿ ಹೋಗಿ ಅದರ ಅಭ್ಯಾಸ ನಾವು ಯಾವಾಗ ಮಾಡ್ಕೊಂತೀವಲ್ಲ, ಅವಾಗೆ ನಮಗೆ ಅದರ ಒಂದು ಅನುಕೂಲ ನಮಗಾಗೋದು. ಸೊ ಇಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ಸಿಂಪಲ್ ಆಗಿ, ಹೇಗೆ ನಾವು ಆ ಅಹಂ ಶಕ್ತಿ ಅನ್ನೋದು, ಅಹಂ ಅನ್ನೋದು ಇಲ್ಲಿ ಗರ್ವ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಇವನಿಗೆ ಬಹಳ ಅಹಂ ಇದೆಯಪ್ಪ ಅಂತಾರೆ. ಅದು ತಪ್ಪು ವಾಡಿಕೆ ಆಗಿದೆ. ಇದನ್ನು ಒಂದು ಸ್ವಲ್ಪ ನಾವು ತಿಳ್ಕೋಬೇಕು. ಅಹಂ ಅಂದ್ರೆ ಗರ್ವ ಇಲ್ಲ, ಅದು ಮದ ಅಂತಾರೆ. ಅದಕ್ಕೆ ಗರ್ವ, ಅದು ಜಂಬ ಏನಿದೆಯಲ್ಲ ಅದು ಮದ. ಇಲ್ಲಿ ಅಹಂ ಅದಕ್ಕೆ ಹೇಳಂಗಿಲ್ಲ. ಅಹಂ ಅನ್ನೋದು ಪ್ರತಿಯೊಂದಕ್ಕೂ ನಾನು ಅಂತ ನಾನೇನದು ಸೇರಿಸ್ತಾ ಇದ್ದೀನಲ್ಲ, ಪ್ರತಿಯೊಂದು ಕೃತ್ಯಕ್ಕೆ, ಅದಕ್ಕೆ ಅಹಂ ಅನ್ನೋದು. ಸೊ ಇಲ್ಲಿ ಇದನ್ನ ನಾವು ಯಾವ ರೀತಿ ದೂರಗೊಳಿಸ್ಬೇಕು ನಮ್ಮ ಜೀವನದಲ್ಲಿ? ಇವಾಗ ನೀವು ಮನೆಯಲ್ಲಿ ಕೂತಿದ್ದೀರಾ, ಇನ್ನ ಹಬ್ಬದ ಅಡಿಗೆ, ಅವತ್ತು ಮಧ್ಯಾಹ್ನದ ಸಮಯ ಹಬ್ಬದ ಅಡಿಗೆ, 2 ತಾಸಿನಿಂದ ಅದೇನು ಸುಗಂಧ ಬರ್ತಾನೇ ಇದೆ ಅಡಿಗೆ ಮನೆಯಿಂದ, ಒಳ್ಳೆ ಸುಗಂಧ, ಅವಾಗಿಂದನೇ ಬಾಯಲ್ಲಿ ನೀರು ಬರ್ತಾ ಇದೆ. ಅವಾಗ ನಾವು ಕೂತಿದ್ದೀವಿ, ಇನ್ನ ಬಡಿಸ್ತಾ ಇದ್ದಾರೆ, ಹೇಳ್ತಾ ಇದ್ರಿ ಇಲ್ಲಪ್ಪ ಹಬ್ಬ ಇದೆ ಇವತ್ತು, ಮಂತ್ರ ಹೇಳಲಿವರೆಗೂ ಊಟ ಮಾಡಬಾರ್ದು, ಸ್ವಾಮಿಗಳು ಬೇರೆ ಬಂದಿದ್ದಾರೆ. ಎಲ್ಲರಿಗೂ ಬಡಿಸಿದ್ರು, ಆಮೇಲೆ ಸ್ವಾಮಿಗಳು ಮಂತ್ರ ಹೇಳಿದ್ರು, ಅವಾಗ ನೀವು ಊಟ ಮಾಡಕ್ ಶುರು ಮಾಡ್ತೀರಾ. ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಕೊಡಿ. ನೀವು ಅವಾಗೇನಿದೆ ರುಚಿಯಾಗಿದೆ ಊಟ, ನೀವು ಸಂತೋಷದಿಂದ ಊಟ ಮಾಡ್ತಾ ಇದ್ದೀರಾ, ಅವಾಗ ಅಲ್ಲಿ ಒಂದು ಸ್ವಲ್ಪ 1-2 ಸೆಕೆಂಡ್ ಬ್ರೇಕ್ ಕೊಡಿ. ಕೊಟ್ಟು ಏನ್ ಆಲೋಚನೆ ಮಾಡಬೇಕು?
ಇದನ್ನ ಯಾರು ಅನುಭವಿಸ್ತಾ ಇದ್ದಾರೆ? ಈ ಒಂದು ತೃಪ್ತಿಕರವಾದ ಊಟವನ್ನು ಯಾರು ಅನುಭವಿಸ್ತಾ ಇದ್ದಾರೆ? ಅವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಊಟ ಮಾಡ್ತಾ ಇದ್ದೀನಿ. ಅಲ್ಲಿ ನೀವೇನಿದೆ ಬ್ರೇಕ್ ಕೊಟ್ಟು ಅವಾಗ ನೀವು ಹೇಳ್ಬೇಕು, ನಾನಲ್ಲ ಇದನ್ನ ಅನುಭವಿಸ್ತಾ ಇರೋನು. ಈ ದೇಹ ಮತ್ತು ಮನಸ್ಸು ಪ್ರಕೃತಿಯಿಂದ ಆ ಭಗವಂತನು ಸೃಷ್ಟಿ ಮಾಡಿದ ಈ ದೇಹ ಮನಸ್ಸು ಪ್ರಾರಬ್ಧ ಕರ್ಮವಶಾತ್ ಇದಕ್ಕೆ ಆ ಆಹಾರ ಸಿಕ್ಕಿದೆ, ಈ ತರದ ಒಂದು ಭೋಜನ ಸಿಕ್ಕಿದೆ, ಅದು ದೇಹ ಮತ್ತು ಮನಸ್ಸು ಅನುಭವಿಸ್ತಾ ಇದೆ. ಮತ್ತೆ ನೀನ್ಯಾರು? ಇದನ್ನ ಸಾಕ್ಷಿ ರೂಪದಿಂದ ನೋಡ್ತಕ್ಕಂತಹ ಚೈತನ್ಯ ಶಕ್ತಿ ನೀನು ಅಂತಂದ್ರೆ ನೀವು ಮತ್ತೆ ಆ ಒಂದು ಅಹಂ ಬರಬಾರ್ದಲ್ಲಿ. ಯಾರು ನೀವು? ನಾನು ಅನ್ನೋದು ಬಿಟ್ಬಿಡಲ್ಲ, ನಾನು ನೋಡ್ತಾ ಇದ್ದೇನಿಲ್ಲ. ಆ ಸಾಕ್ಷಿ ರೂಪದಿಂದ ಆ ಚೈತನ್ಯ ಶಕ್ತಿ ಈ ದೇಹ ಮತ್ತು ಮನಸ್ಸನ್ನು ನೋಡ್ತಾ ಇದೆ. ಅಲ್ಲಿ ಇಮ್ಮಿಡಿಯೇಟ್ ಗ್ಯಾಪ್ ಬಂತಲ್ಲಿ. ಸೊ ಈ ರೀತಿ ನೀವು ಅಭ್ಯಾಸದಿಂದ ಪ್ರತಿಯೊಂದು ದಿನದಲ್ಲಿ ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ನೀವು ಬ್ರೇಕ್ಸ್ ಕೊಡ್ಬೋದು. ಮಧ್ಯದಲ್ಲಿ ಪಾಸ್ ಅಂತೀವಲ್ಲ, ಪಾಸ್, ಬ್ರೇಕ್, ಇಲ್ಲ ಗ್ಯಾಪ್, ಒಂದು ಗ್ಯಾಪ್ ಕೊಡೋದು ಮಧ್ಯದಲ್ಲಿ ಕೊಟ್ಟು, ಎಸ್, ಮನಸ್ಸಿನಾಗ ಅದು ಬಹಳ ಸ್ಪಷ್ಟವಾಗಿ ಉಳಿಬೇಕು, ಇದು ನಾನಲ್ಲ, ನಾನು ಅನುಭವಿಸ್ತಾ ಇರೋದಲ್ಲ. ಹಾಗೆಯೇ ನಿಮಗೆ ಯಾವುದೋ ಒಂದು ದುಃಖದ ಒಂದು ವಿಚಾರ ಇದೆ ಅಂದ್ರೆ, ತಲೆ ಕಾಡಿಸ್ತಾ ಇದೆ ನಿಮಗೆ, ಅಲ್ಲಿನೂ ಇದೇ ತರ ಮದ್ದು ಏನು, ಅದನ್ನ ಆಲೋಚನೆ ಮಾಡಿ. ನಿಮಗೆ ಯಾರು ಅನುಭವಿಸ್ತಾ ಇದ್ದಾರೆ ಇದು ದುಃಖ? ನಾನು ಇಲ್ಲ, ನಾನಲ್ಲ ಅನುಭವಿಸ್ತಾ ಇರೋ ದುಃಖ ಇದು. ಈ ದೇಹ ಮತ್ತು ಮನಸ್ಸು ಪ್ರಕೃತಿ ಮತ್ತು ಭಗವಂತನಿಂದ ಕರ್ಮ ಪ್ರಾರಬ್ಧವಾಗಿ ಸೃಷ್ಟಿಯಾದ ಈ ದೇಹ ಮನಸ್ಸು ಈ ಒಂದು ಕಷ್ಟವನ್ನು ಅನುಭವಿಸ್ತಾ ಇದೆ. ಮತ್ತೆ ನೋಡ್ತಕ್ಕಂಥವ್ರು ಸಾಕ್ಷಿ ರೂಪದಿಂದ ಈ ಚೈತನ್ಯ ಶಕ್ತಿ ನೋಡ್ತಾ ಇದೆ. ಅವಾಗ ನೋಡಿ, ಇಲ್ಲಿ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಚೈತನ್ಯ ಶಕ್ತಿ ಇದೆ. ಅಹಂ ಇಲ್ಲೇ ಇಲ್ಲ. ಇಲ್ಲಿ ಉಪದೇಶ ಸಾರದಲ್ಲಿ ರಮಣ ಮಹರ್ಷಿಗಳು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ, ಅಹಂ ಅನ್ನೋದು ಇಲ್ಲೇ ಇಲ್ಲಪ್ಪ. ನೀವು ಅದ್ರ ಬಗ್ಗೆ ವಿಚಾರ ಮಾಡ್ರೆ ಅದು ಓಡೋಗ್ಬಿಡುತ್ತಂತಾರ ಅವ್ರು. ನಾವ್ ಯಾರು ವಿಚಾರ ಮಾಡಿಲ್ಲ, ಅದನ್ನ ಎಲ್ಲದನ್ನು ಅದಕ್ಕೆ ಅಹಂ ಅಹಂ ಅಂತ ಕೊಟ್ಟು ನಾನು 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 ಅಂತ ಕೊಟ್ಟು ಅದನ್ನ ಬೆಳೆಸಿದೀವಿ. ಯಾವಾಗ ನೀವು ಈ ರೀತಿ ಅದನ್ನ ಕತ್ತರಿಸ್ತಾ ಹೋಗ್ತಿರಲ್ಲ, ಅದು ಸಂಪೂರ್ಣವಾಗಿ ಮರ ನಾಶ ಆಗಿ ಹೋಗುತ್ತೆ ಒಂದಿನ. ನಮ್ಮಲ್ಲಿ ಈ ಕೆಟ್ಟದಾಗಿ ಹುಟ್ಟಿರ್ತಕ್ಕಂಥ ಮರ ಇದು ಅಹಂ ಅನ್ನೋದು. ಸೊ ಹಾಗೆ ಯಾವಾಗಾದ್ರೂ ಸಂತೋಷದ ಒಂದು ಇತ್ತು, ಅಲ್ಲಿನ ಯಾರಿಗೆ ನನಗೆ ಸಂತೋಷ ಆಗಿದೆ ಇಲ್ಲ, ಈ ದೇಹಕ್ಕೆ, ಈ ಮನಸ್ಸಿಗೆ, ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಈ ದೇಹ ಮನಸ್ಸಿಗೆ, ಈ ಒಂದು ವಿಚಾರದಿಂದ ನೀವು ಇದನ್ನ ಈ ಒಂದು ಎಕ್ಸಸೈಸ್ ನೀವು ಮಾಡ್ತಾ ಹೋಗ್ಬೇಕು. ದಿನದಲ್ಲಿ 2 ಸರ್ತಿ ಮಾಡಿ, 4 ಸರ್ತಿ ಮಾಡಿ, 10 ಸರ್ತಿ ಮಾಡಿ. ನೀವೆಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ ಇದರದ್ದು ಅನುಕೂಲ ಬೇಗ ಸಿಗುತ್ತೆ. ಅಂದ್ರೆ ಏನಾಯ್ತು, ಅಲ್ಲಿ ನೀವು ಬೇರೆ ಮಾಡ್ತಾ ಇದ್ದೀರಾ. ಇವಾಗ ನಾವು ಪಂಚಕೋಶ ವಿವೇಕದಲ್ಲಿ ಧ್ಯಾನದಲ್ಲಿ ಮಾಡ್ತಾ ಇರೋದು ಇದೇ ನಾವು ಮಾಡೋದು. ಇದನ್ನ ನಿಮಗೆ ಇಷ್ಟು ದಿನ ಆಯ್ತಲ್ಲ, ಇವಾಗ ಸರಿ ನಾವು ಒಂದು 30 ದಿನ ಮಾಡಿದೀವಿ, ಇದನ್ನ 30 ದಿನದ ಮೇಲೆ ಮಾಡಿದೀವಿ. ಇವಾಗ ಸರಿಯಾದ ಸಮಯ ನಿಮ್ಗಿದೆ ಹೇಳಲಿಕ್ಕೆ. ಈ ಡಿಸ್ಟೆನ್ಸಿಂಗ್ ಮಾಡೋದು ಇವಾಗ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ. ಇದು ಬಹುಶಃ ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಇದರಲ್ಲೂ ಏನಾದ್ರೂ ವಿಚಾರ ಇದ್ರೆ ಕೇಳಿ. ಇವೆಲ್ಲ ಪ್ರಾಕ್ಟಿಕಲ್ ಇವು. ಇವಾಗ ಸುಮ್ನೆ ಬಾಕಿ ನಾವು ಎಷ್ಟು ಕಲ್ತ್ಕೊಂಡು ಹೋದ್ರು ನಾವೇನ್ ಪಂಡಿತರಾಗೋದೇನಿಲ್ಲ, ನಾವೆಲ್ಲೂ ಹೋಗಿ ಎಕ್ಸಾಮ್ ಕೊಡ್ತಾ ಇಲ್ಲ, ನಾವು ಯಾವ್ದು PhD ಪರೀಕ್ಷೆ ಬರಿತಾ ಇಲ್ಲ. ನಾವೆಲ್ಲಿ ನಮಗೆ ಜೀವನೋದ್ಧಾರ ಆಗೋದು ನಮ್ಮ ದೇಹ. ಇಮಿಡಿಯೇಟ್ಲಿ ನಮಗೆ ಸುಖ ಶಾಂತಿ ಬರ್ಬೇಕು, ಇದು ನಮ್ಮ ದೇಹ. ನಮಗೆ ಸುಖ ಶಾಂತಿ ಇಲ್ಲ ಅಂದ್ರೆ ನಾವು ಕೇಳಿದ್ದು ಸರಿಗೆ ಅರ್ಥ ಆಗಿಲ್ಲ ಅಂತ ನಮಗೆ. ಸೊ ಈ ಎಕ್ಸರ್ಸೈಸ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಗೊತ್ತಾಗತ್ತೆ, ಅರೇ ಇದು ನಾನು ಅಲ್ಲೇ ಅಲ್ಲಪ್ಪ, ನಾನು ಸುಮ್ಮನೆ ನಾನು ಅಂತ ಎಷ್ಟು ಪೇಚಾಡ್ತಾ ಇದ್ದೆ. ಇದು ಯಾವುದೋ ಒಂದು ರೋಗ ಕಾಡಿಸ್ತಾ ಇದ್ದಾನ್ರಿ. ಯಾರಿಗಿದೆ ರೋಗ? ನನಗಲ್ಲ, ಈ ದೇಹ ಮತ್ತು ಈ ಮನಸ್ಸಿಗಿರ್ತಕ್ಕಂಥದ್ದು ರೋಗ. ಅದು ಈ ಚೈತನ್ಯ ಶಕ್ತಿ ಆ ದೇಹ ಮನಸ್ಸನ್ನು ನೋಡ್ತಾ ಇದೆ. ಬಸ್ ಅಲ್ಲಿ ನಾನನ್ನ ಟಕ್ಕಂತ ತೆಗಿಬೇಕು ಅಲ್ಲಿಂದ ಹೊರಗಡೆ. ಓಕೆ, ಧ್ಯಾನ ಮಾಡೋಣ.
ತಮ್ಮ ತಮ್ಮ ಸ್ಥಳದಲ್ಲಿ ಸುಖವಾಗಿ ಸುಖಾಸನದಲ್ಲಿ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗಿರಲಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರಲಿ. ಯಾವುದೇ ತರದ ಒತ್ತಡ ಬೇಡ ದೇಹದ ಮೇಲೆ. ಹಗುರಾಗಿ ನೇರವಾಗಿರಲಿ. ಮುಖದ ಮೇಲೆ ಒಂದು ಪ್ರಸನ್ನತೆ. ಎರಡು ಕಣ್ಣನ್ನು ಮೃದುವಾಗಿ ಮುಚ್ಚಿರಿ. ಕೆಲವಾರು ದೀರ್ಘ ಉಸಿರನ್ನು ತಗೊಳ್ಳೋಣ. ಸಮನಾಗಿ ಉಸಿರು ಒಳಗೆ ತಗೊಳ್ಳುವುದು, ಹೊರಗೆ ಬಿಡುವುದು ಸಮನಾಗಿರ್ಲಿ. ಆ ಪರಮಾತ್ಮನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ರಚಿಸಿದ್ದಾನೆ. ತನ್ನ ಮಾಯಾಶಕ್ತಿಯಿಂದ ಪ್ರಕೃತಿಯ ಸಹಾಯದಿಂದ ಸಂಪೂರ್ಣ ಸೃಷ್ಟಿಯನ್ನು ಮಾಡಿದ್ದಾನೆ. ಈ ಪರಮಾತ್ಮನ ಅತಿ ಶ್ರೇಷ್ಠ ರಚನೆ ಮಾನವ ಜಾತಿ. ಪ್ರತಿಯೊಬ್ಬ ಮಾನವನು ಈ ಮಾಯಾಶಕ್ತಿಯಿಂದ ಹುಟ್ಟಿರುವುದರಿಂದ ಅಜ್ಞಾನದಲ್ಲೇ ಹುಟ್ಟಿರುತ್ತಾನೆ. ಆ ಪರಮಾತ್ಮನ ನಿಜ ಸ್ವರೂಪದ ಅಜ್ಞಾನ
ಈ ದೇಹ, ಮನಸ್ಸು, ಬುದ್ಧಿ ಇದು ಅಸತ್ಯ, ಶಾಶ್ವತ ಎಂಬುವ ಅಜ್ಞಾನ. ಒಂದು ಜೀವಿಯ ಪುಣ್ಯ ಫಲಿಸಿದಾಗ ಆ ಪರಮಾತ್ಮನೇ ಈ ಜ್ಞಾನವನ್ನು ಆ ಶ್ರೇಷ್ಠ ಜೀವಿಗಳಿಗೆ ಕೊಟ್ಟು ಅವರ ಒಂದು ಅಜ್ಞಾನವನ್ನು ದೂರ ಮಾಡಿ ತನ್ನ ಹತ್ತಿರ ಕರೆದುಕೊಳ್ತಾನೆ. ಮಾನವರಾಗಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಆ ಪರಮಾತ್ಮನು ಕೊಟ್ಟ ಎಲ್ಲ ಅವ್ಯಯಗಳು ಸಲಕರಣೆಗಳು ಆ ಪರಮಾತ್ಮನ ಪ್ರತಿ ಉಪಯೋಗಿಸಿದೆ. ಮಾನವನು ತನ್ನದೇ ಆದ ಒಂದು ಸುಖಕ್ಕೋಸ್ಕರ ಶಾಸ್ತ್ರದ ಪಾಲನೆ ಅರಿವು ಇಲ್ಲದೆ ಇಂದ್ರಿಯ, ದೇಹ ಮತ್ತು ಮನಸ್ಸಿನ ಸುಖಕ್ಕೋಸ್ಕರ ಪರದಾಡ್ತಾ ಇದ್ದಾನೆ. ಈ ಜ್ಞಾನ ಬಂದ ನಂತರ ತನ್ನ ಎಲ್ಲಾ ಶಕ್ತಿಯನ್ನು ಬಾಹ್ಯ ಜಗತ್ತಿನಲ್ಲಿ ಉಪಯೋಗಿಸುವುದನ್ನು ಬಿಟ್ಟು ತನ್ನ ಅಂತರಾತ್ಮದ ಕಡೆ ಪ್ರಯಾಣ ಮಾಡಿ ಅದೇ ಸತ್ಯ ಎಂದು ಮನಸ್ಸನ್ನು ಸ್ಥಿರಗೊಳಿಸಬೇಕು. ವ್ಯಾವಹಾರಿಕ ಜೀವನಕ್ಕೆ ಬೇಕಾದಷ್ಟು ನಾನು, ನನ್ನದು ಎಂಬುದನ್ನು ಉಪಯೋಗಿಸಿ ಜೀವನವನ್ನು ಮಾಡಬೇಕು. ಅಲ್ಲಿಯೂ ಕೂಡ ಭಗವಂತನು ಪ್ರೇರಣೆ ಮಾಡಿದ ಕರ್ಮಯೋಗದ ಪ್ರಕಾರ ಪ್ರತಿಯೊಂದು ಕಾರ್ಯವು
ಈಶ್ವರಾರ್ಪಣೆಯ ಬುದ್ಧಿ ಮತ್ತು ಪ್ರಸಾದ ಬುದ್ಧಿಯಿಂದ ಮಾಡಿ ಬಂಧನಕ್ಕೆ ಒಳಗಾಗಲಾರದಂತೆ ನೋಡಿಕೊಳ್ಳಬೇಕು. ಈ ನಾನು ಎಂಬ ಅಹಂಕಾರ, ಇದರ ಸಂಬಂಧ ಈ ದೇಹದ ಜೊತೆಗೆ ಕರ್ಮಜನ್ಯಂ, ಎಲ್ಲಿವರೆಗೂ ಪ್ರಾರಬ್ಧ ಕರ್ಮ ಈ ದೇಹದ ಇರುವುದೋ ಅಲ್ಲಿವರೆಗೆ ಈ ನಾನು ಎಂಬುದು ಈ ದೇಹದ ಜೊತೆಗೆ ಕ್ಷಣ ಕ್ಷಣಕ್ಕೂ ಸಂಗಾತಿಯಾಗಿ ಇರುತ್ತೆ. ಯಾವ ಸಮಯಕ್ಕೆ ಈ ದೇಹದಿಂದ ಜೀವ ಹೋಗುತ್ತೋ ಆ ಕ್ಷಣಕ್ಕೆ ಈ ಅಹಂ ಎಂಬುವ ಮಾಯಾಶಕ್ತಿ ಈ ದೇಹವನ್ನು ಬಿಟ್ಟುಕೊಡುತ್ತೆ. ಸ್ಥೂಲ ಶರೀರದಿಂದ ಮತ್ತೆ ಮುಂದಿನ ದೇಹಕ್ಕೆ ಹೋಗಿ ಅಲ್ಲಿ ಮತ್ತೆ ನಾನು ಅಂತ ಶಿಶುವಿನಿಂದ ಪ್ರಾರಂಭ ಮಾಡುತ್ತೆ. ಈ ನಾನು ಎಂಬುದಕ್ಕೆ ಅಸ್ತಿತ್ವವೇ ಇಲ್ಲ. ದೇಹ ಇದೆ, ನಮಗೆ ಕಾಣಿಸ್ತಾ ಇದೆ. ಮನಸ್ಸಿದೆ, ಅದು ಕೂಡ ಕಾಣಿಸ್ತಾ ಇದೆ. ಬುದ್ಧಿಶಕ್ತಿ ಕೂಡ ನಮಗೆ ಕಾಣಿಸ್ತಾ ಇದೆ. ಪ್ರಾಣಶಕ್ತಿ ಕೂಡ ನಮಗೆ ಕಾಣಿಸ್ತಾ ಇದೆ. ಆದರೆ ಈ ಅಹಂ ಕಂಡರೂ ಕೂಡ ಇದಕ್ಕೆ ಎಲ್ಲೂ ಸ್ಥಳವಿಲ್ಲ. ಹೇಗೆ ಒಂದು ಹಳ್ಳಿಯ ದಾರಿಯಲ್ಲಿ ಒಂದು ಎತ್ತಿನ ಬಂಡಿ ಹೋಗ್ತಾ ಇದೆ. ಎತ್ತಿನ ಬಂಡಿ, ಎತ್ತು, ಓಡಿಸುವ ಒಬ್ಬ ವ್ಯಕ್ತಿ, ಆ ಬಂಡಿಯಲ್ಲಿ ಸಾಮಾನು, ಇದೆಲ್ಲ ನಡೀತಾ ಇದೆ ಆ ಹಳ್ಳಿಯ ದಾರಿಯಲ್ಲಿ. ಅದರ ಕೆಳಗಡೆ ಒಂದು ನಾಯಿ ಬಂದು ಆ ಬಂಡಿಯ ಜೊತೆಗೆ ನಡೀತಾ ಇರುತ್ತೆ. ನಡೀತಾ ನಡೀತಾ ಆ ನಾಯಿ ಅನ್ಕೊಳ್ಳುತ್ತೆ,
ಈ ಬಂಡಿ ನಡೀತಾ ಇರೋದು ನನ್ನ ಶಕ್ತಿಯಿಂದಲೇ. ಹಾಗೆಯೇ ಈ ಅಹಂ ನಮ್ಮ ದೇಹದಲ್ಲಿ ಇದ್ದು ಎಲ್ಲವೂ ಆಗ್ತಾ ಇರೋದು ತನ್ನಿಂದಲೇ ಅಂತ ಅಂದುಕೊಂಡಿದೆ. ಹೇಗೆ ಆ ಬಂಡಿ ಓಡಿಸುವನು ಚಾಬೂಕನಿಂದ ಒಂದು ಹೇಟ್ ಅದಕ್ಕೆ ಹಾಕಿದ್ರೆ ನಾಯಿಗೆ ಅದು ಹೇಗೆ ಓಡೋಗುತ್ತೋ ಹಾಗೆ ಕೂಡ ನಾವು ಈ ಅಹಂಗೆ ತನ್ನ ಸ್ಥಾನವನ್ನು ತೋರಿಸಿಕೊಡಬೇಕು. ನಮ್ಮ ನಿಯಂತ್ರಣ ಗಮನದಿಂದ ಮಾತ್ರ ನಾವು ಇದನ್ನು ಓಡಿಸಲಿಕ್ಕೆ ಸಾಧ್ಯ ಉಂಟು. ಇದರ ಶಕ್ತಿ ಅತಿ ಪ್ರಬಲವಾದ್ದು. ಎಷ್ಟು ನಾವು ನಮ್ಮ ಮನಸ್ಸನ್ನು ಪ್ರಬಲ ಮಾಡಿ ನೋಡ್ತೇವೋ ಎಷ್ಟು ಸಾರಿ ನಮ್ಮ ಅಂತರಾತ್ಮವನ್ನು ನಾವು ಗಮನಿಸ್ತೀವೋ ಅಷ್ಟು ಬೇಗ ಈ ಒಂದು ಅಹಂ ಶಕ್ತಿ ನಮ್ಮಿಂದ ದೂರವಾಗುತ್ತೆ. ಆ ಸಚ್ಚಿದಾನಂದ ಪರಮಾತ್ಮನ ಶಕ್ತಿಯೇ ಸತ್ಯ. ಬಾಕಿ ಎಲ್ಲವುದೂ ಮಿಥ್ಯ. ಈ ಒಂದು ಸತ್ಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಅರಿವಿನ ಶಕ್ತಿಯ ಮೇಲೆ ನಿಮ್ಮ ಗಮನವಿರಲಿ. ದೇಹದ ಪ್ರತಿಯೊಂದು ಕಣದಲ್ಲಿ ಈ ಚೈತನ್ಯ ಶಕ್ತಿ ಅಪಾರವಾಗಿ ಸಂಚರಿಸ್ತಾ ಇದೆ. ನೀವು ಗಮನ ಕೊಟ್ಟಷ್ಟು ನಿಮಗೆ ಅದರ ಪರಿಚಯ, ಅನುಭವ ಹೆಚ್ಚಾಗುವುದು. ಈ ಅರಿವಿ ಶಕ್ತಿನಲ್ಲಿ ಇರೋದಕ್ಕೆ ನಿಮಗೆ ಇಂದ್ರಿಯವಾಗಲಿ ಮನಸ್ಸಾಗಲಿ
ಯಾವುದೂ ಬೇಕಿಲ್ಲ. ಮನಃಶಾಂತಿಗೆ, ದೇಹ ಶಾಂತಿ, ಆರೋಗ್ಯಕ್ಕೆ ಈ ಆತ್ಮಚಿಂತನೆ ಒಂದು ಮಹಾ ಉಪಾಯ. ಎಷ್ಟು ಅಭ್ಯಾಸ ಮಾಡ್ತಿರೋ ಅಷ್ಟು ನಿಮಗೆ ಇದರ ಫಲ. ಅಂಗೈಯನ್ನು ನಿಧಾನಕ್ಕೆ ಉಜ್ಜಿ ಎರಡು ಕಣ್ಣಿನ ಮೇಲೆ ಅಂಗೈಯನ್ನು ಇಟ್ಟು ಶಾಂತಿ ಮತ್ತು ಕರುಣೆಯಿಂದ ಕಣ್ಣನ್ನು ತೆಗೆರಿ. ಯಾರಿಗಾದ್ರೂ ಏನಾದ್ರೂ ಹೇಳೋದಾಗ್ಲಿ ಕೇಳೋದಾಗ್ಲಿ ಇದ್ರೆ ಕೇಳಿ. ಸಮಯ ಇದ್ರೆ ನಾನು ಇವಾಗ ಉತ್ತರ ಕೊಡ್ತೀನಿ, ಇಲ್ಲಾಂದ್ರೆ ಮತ್ತೆ ಮುಂದಿನ ಕ್ಲಾಸಿಗೆ ಕೊಡೋಣ. ಆಮೇಲೆ ಒಂದು ವಿನಂತಿ ಎಲ್ಲರಲ್ಲಿ, ಈ ನಮ್ಮ ಏನಿವಾಗ ಪಾಠ ನಡೀತಾ ಇದೆ ಅದರ ಪ್ರಯುಕ್ತ ನೀವು ಪ್ರಶ್ನೆ ಕೇಳಿ. ಮತ್ತೆ ಬೇರೆ ಕೇಳಿದ್ರೆ ಏನಾಗುತ್ತೆ, ಆ ಫ್ಲೋ ಬೇರೆ ಕಡೆ ಹೋಗುತ್ತೆ, ಅದು ಒಳ್ಳೇದಲ್ಲ. ಆಕ್ಚುಲಿ ನಮ್ಮ ಒಂದು ದಿಶಾ ಸರಿಯಾಗಿರ್ಬೇಕು. ನಾವೆಲ್ಲಿಗೆ ಗುರಿ ಇದೆಯೋ ಅಲ್ಲಿಗೆ ಹೋಗಿ ನಾವು ಮುಟ್ಲಿಕ್ಕೆ ನಮ್ಮ ಒಂದು ದಾರಿ ಸರಿಯಾಗಿರ್ಬೇಕು. ಈ ಶಾಸ್ತ್ರದಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಸ್ಥಳಗಳು ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ನಾವು ಅಲ್ಲೆಲ್ಲ ನೋಡ್ಲಿಕ್ಕೆ ಹೋದ್ರೆ ನಮ್ಮ ದಾರಿ ತಪ್ಪು ಬಿಡ್ತೇವೆ ನಾವು. ಅದು ಒಂದು ವಿನಂತಿ ನಿಮ್ಮಲ್ಲಿ. ಹಲೋ ಹಲೋ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸೊರ್ಟೂರ್ ಅವ್ರು ಪ್ರಯತ್ನ ಮಾಡ್ತಾ ಇದ್ರೆ ಅದು ಕನೆಕ್ಟ್ ಆಗ್ತಾ ಇಲ್ಲ. ಇವರು ವಿಜಯ್ ಕೃಷ್ಣ ಅವರಿಗೆ ಈ ಏನು ಡಿಸ್ಟೆನ್ಸಿಂಗ್ ನಾವು ಮಾತಾಡಿದ್ವಿ ಅದು ಬಹಳ ಚೆನ್ನಾಗಿ ಅನಿಸ್ತು. ಅವ್ರಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ.
ಸೊ ಥ್ಯಾಂಕ್ ಯು ನಿಮ್ಮ ಫೀಡ್ಬ್ಯಾಕಿಗೆ. ಥ್ಯಾಂಕ್ ಯು. ಸಾಕಷ್ಟು ಜನ, ದಿನೇಶ್ ಅವರು ಕೂಡ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಎಸ್ ಎಂ ರೆಡ್ಡಿ, ಥ್ಯಾಂಕ್ ಯು. ಓಕೆ, ಸೊ ಹಾಗಾದರೆ ನಾವಿಲ್ಲಿಗೆ ಪಾಠ ಸಮಾಪ್ತಿ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನೀನು ತೋರಿಸಿರ್ತಕ್ಕಂಥ ಕೃಪೆ ಸ್ವಲ್ಪ ಅಲ್ಲಪ್ಪ. ಎಷ್ಟೋ ವರ್ಷಗಳ ಅಭ್ಯಾಸ ಆದರೆ ಈ ಜ್ಞಾನವನ್ನು ಸಿಗುವ ಪರಿಸ್ಥಿತಿ ನಮಗೆ ಎಲ್ಲಿ ಕೊಟ್ಟಿದೆಯಾ? ನಮಗೆ ಅದು ಅರ್ಥ ಆಗುವಂತ ಒಂದು ಪರಿಸ್ಥಿತಿ ಕೊಟ್ಬಿಡು ಸಾಕು. ಅರ್ಥ ಆಗಿ ನನ್ನಲ್ಲಿ ಈ ಜ್ಞಾನ ಅನುಭವಕ್ಕೆ ಬರಬೇಕಷ್ಟೆ. ಇದು ನಿನ್ನಲ್ಲಿ ನಾವು ಮತ್ತೆ ಮತ್ತೆ ವಿನಂತಿ ಮಾಡಿ ನಿನ್ನಲ್ಲಿ ಈ ಕೃಪೆ ಇರಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಿಮಗೆ ಗುರು ಪರಂಪರಕ್ಕೆ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು, ಸಾಷ್ಟಾಂಗ ನಮಸ್ಕಾರಗಳು. ಹರಿ ಓಂ ತತ್ಸತ್. ಹರಿ ಓಂ ಎಲ್ಲರಿಗೆ. ಮತ್ತೆ ನಾಳೆ ಭೇಟಿ ಆಗೋಣ.